ಗುರುಗಳ ಕೊಟ್ಟರು ಸಹಿತ ಸ್ವಲ್ಪ ಯಾಕೋ ನಮ್ಮದು ಏನಾನು ಹಾಗೆ ಮಾಡಾಕತ್ತದಲ್ರಿ. ಒಂದಿಷ್ಟು ಸೂತ್ರಗಳನ್ನು ನಾವು ಪಾಲಿಸಬೇಕಾಗ್ತದೆ. ಹೇಗೆ ಸೂತ್ರಗಳನ್ನು ಪಾಲಿಸಬೇಕು? ನಾವು ಆಹಾರವನ್ನು ಸಹಿತ ಹಿತಮಿತವಾಗಿ ತಗೋಬೇಕಾಗ್ತದೆ. ಮನಸ್ಸದ ಆಗಬೇಕಾಗಿತ್ತಂದ್ರೆ ಆಹಾರದ ಮ್ಯಾಗೂ ನಿಗಾ ಇರಬೇಕು. ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತ ತಿಳ್ಕೊಂಡು 3 ಭಾಗಗಳನ್ನು ಮಾಡ್ತಾರೆ ಅದನ್ನು. ಈ ಸಾತ್ವಿಕ ಆಹಾರವನ್ನೇ ನಾವು ತೆಗೆದುಕೊಂಡಾಗ ಮಾತ್ರ ಮನಸ್ಸು ಒಂದು ರೀತಿ ಹತೋಟಿಗೆ ಬರ್ತದೆ, ನಿಯಂತ್ರಣಕ್ಕೆ ಬರ್ತದೆ. ಜೈಸಾ ಅನ್ನ ವೈಸಾ ಮನ್. ನಾವು ಏನನ್ನು ಸ್ವೀಕಾರ ಮಾಡ್ತೀವಿ ಮನಸ್ಸು ಹಂಗೆ ತಯಾರಾಗ್ತದೆ. ನಾವೇನಾದರೂ ತಾಮಸ ಆಹಾರವನ್ನು ತೆಗೆದುಕೊಂಡಿದ್ದೇವಂದ್ರೆ ಮನಸ್ಸು ನಾವು ಹೋಗಿ ಇಂತಲ್ಲಿ ಕುಂಡ್ರಂದ್ರೆ ಕುಂಡ್ರುದಿಲ್ಲ. ಅದು ದೇಹದ ತಪ್ಪಲ್ಲ, ಮನುಷ್ಯನ ತಪ್ಪಲ್ಲ. ನಾವು ಆ ಮನಸ್ಸಿಗೆ ಏನನ್ನು ಕೊಡಬೇಕು ಅದನ್ನೇ ಕೊಡ್ಬೇಕು. ಕೇಳ್ತಿರ್ತದೆ ಅದು. ಮನಸ್ಸಿನ ಸ್ವಭಾವ ಎಲ್ಲಿ ಇಳ್ಕಲಿರ್ತದೆ ಅಲ್ಲಿ ಜಲ್ದಿ ಜಾರ್ತಿರ್ತದೆ. ಇಳ್ಕಲಿ ಅಂದ್ರೆ ಗೊತ್ತಾಕದ. ಹೊತ್ತು ಮಣಿ ಕೆಲವೊಬ್ಬರು ಗಂಡ್ಮಕ್ಳು ಒಂದಿಷ್ಟು ಅಂಗಡಿಗಳಿಗೆ ಹೋಗ್ತಿರ್ತಾರೆ. ಇವರು ನೀವು ಏನು ಮಾಡ್ತೀರಿ, ಧಾರಾವಾಹಿಯೋ ಅಂಥವೋ ಇಂಥವೋ ನಿಮ್ಮದು ದಗದ. ಭಾಳಷ್ಟು ಇವತ್ತು ನಾ ತಾಯಂದಿರಲ್ಲಿ ನಾ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಯುವ ಪೀಳಿಗೆ ಭಾಳ ದಾರಿ ತಪ್ಪಲಾಕತ್ತದ ಇವತ್ತು. ಇವೇನು 5ನೇತ್ತಿ ಹಿಡ್ಕೊಂಡು 10ನೇತ್ತ ತನ ಹುಡುಗರು ನೀವು ಮಾತಾಡಿಸಿ ನೋಡ್ರಿ, ನಿಮ್ಗೆ ಪ್ರತಿಕ್ರಿಯೆ ಹೆಂಗೆ ಬರ್ತದೆ. ನಿಜವಾಗಿ ನಾವು ತಾಯಂದಿರಲ್ಲಿ ನಾ ಏನು ಕಳಕಳಿ ವಿನಂತಿ ಮಾಡ್ತೀನಿ ಅಂತಂದ್ರೆ, ಎಷ್ಟೇ ತ್ರಾಸಾದರೂ ನೀವು ಆರಾಮಿಲ್ಲ ಅಂದ್ರೂ ಸಹಿತ ಎದ್ದು ಅಡುಗೆ ಮಾಡಿ ಮನೆಯಾಗೆ ಉಣಿಸೋದು ಮಕ್ಕಳಿಗೆ ಕಲಿಸ್ಬೇಕು. ನಾವು ಯಾವ ಪ್ಯಾಕ್ಡ್ ಐಟಮ್ ಕೊಡಬಾರ್ದು. ಇವತ್ತಿನ ಕೆಲವೊಂದು ಹೆಣ್ಣು ಹುಡುಗರು 15-16 ವರ್ಷ ಆದ್ರೂ ಸಹಿತ ಕೆಲವೊಬ್ಬರು ಋತುಮತಿ ಆಗಿಲ್ಲ. ಕಾರಣ ಏನು? 9th 10th PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದ ಹುಡುಗರು ಯಾರೂ ಏನೂ ರೊಟ್ಟಿ ತಿನ್ನೋದಿಲ್ಲ, ಚಪಾತಿ ತಿನ್ನಂಗಿಲ್ಲ, ಪಲ್ಯ ತಿನ್ನಂಗಿಲ್ಲ, ಏನೂ ತಿನ್ನಂಗಿಲ್ಲ. ಅಕಸ್ಮಾತ್ ಮನೆಯವ್ರು ಜೋರು ಮಾಡಿದರೆ ಸ್ವಲ್ಪ ಅನ್ನ ಹಿಂಡಿ ಎಣ್ಣೆ ತಿಂತಾರ. ಇಲ್ಲಾಂದ್ರೆ ಕಾಲೇಜ್ಗೆ ಹೋದ್ರೆ ಕುರ್ಕುರೆ, ಚೀಪ್ಸು, ಅಂಥವು ಇಂಥವು, ಪಿಜ್ಜಾ, ಬರ್ಗರ್ ಇವೆಲ್ಲ ತಿಂತಾರ. ಇವುಗಳನ್ನು ತಿಂದ್ರೆ ಆರೋಗ್ಯದ ಮ್ಯಾಗ ದುಷ್ಪರಿಣಾಮ ಬೀರಲಾರ್ದೆ ಹೆಂಗೆ ಆಗ್ತದೆ ನೋಡ್ರಿ. ಒಂದೊಂದು ಹುಡುಗರು ಅದು ಅಂದ್ರೆ ಕ್ವಿಂಟಲ್ ಗಟ್ಟಲೆ ವಜನ ಆಗಿಬಿಡ್ತಾರೆ. 12-13 ವರ್ಷದ ಹುಡುಗರು. ಇದು ಹೆಣ್ಣು ಹುಡುಗರ ಪರಿಸ್ಥಿತಿ. ಇಲ್ಲಂದ್ರೆ ಏನು ಮಾಡ್ತಾರೆ, ಎಕ್ದಮ್ ತುಳುವಾಗ್ತಾರೆ. ಅವ್ರಿಗೆ ಏನು ಕಾರಣ ಆಗಿರ್ತದೆ ಅಂತಂದ್ರೆ PCOD ಪ್ರಾಬ್ಲಮ್ ಅಂತ ಆಗ್ತದೆ. ಅವ್ರಿಗೆ ಪ್ರತಿ ತಿಂಗಳು ಏನು ಋತುಮತಿ ಆದ ನಂತರ ಪ್ರತಿ ತಿಂಗಳು ಅದು ಏನು ಬರ್ತದ ಅವರಿಗೆಲ್ಲ ಅದು ತೊಂದರೆ ಆಗ್ಲಿಕ್ಕೆ ಶುರು ಮಾಡ್ತದೆ. ಇದು ಯಾಕೆ ಆಗ್ತದಂದ್ರೆ ಸರಿಯಾಗಿ ಆಹಾರದ ಕ್ರಮ ಗೊತ್ತಿಲ್ಲ. ಅವ್ರು ಹೇಳಿದ್ರು ಅದು ಸ್ವೀಕಾರ ಮಾಡೋಂಗಿಲ್ಲ. ತಂದೆ ತಾಯಿಗಳ ಮಾತನ್ನು ಧಿಕ್ಕರಿಸಿ ಮತ್ತೆ ಅವ್ರು ಕುರ್ಕುರೆ, ಚೀಪ್ಸು ಇಂಥವು ತಿಂದು ತಮ್ಮ ಆರೋಗ್ಯದ ಮ್ಯಾಗ ದುಷ್ಪರಿಣಾಮ ಆಗ್ತದೆ. ಯಾಗಾರೆ ಮಾಡಿ 15-16 ವರ್ಷ 18 ವರ್ಷನೇ ಕ್ಯಾದ್ಲವ ಎಲ್ಲಾರು ಮಾಡಿ ಕೇಸಿನ ಗಂಡ ಮನೆಗೆ ಕೊಟ್ಟು ಹಂಗೆ ಪರ್ದು ಬಿಡು. ಅದು ಗಾಂಡುಗಳು ಆಡ್ಬೇಕು ಮುಂದೆ. ಭಾಳಷ್ಟು ಮದುವೆಯಾಗಿ 4-5 ವರ್ಷ ವೈದ್ಯರಲ್ಲಿ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಯಾಗತ್ತಂದ್ರೆ ಪ್ರತಿಶತ 100ಕ್ಕೆ 70-80 ಹೆಣ್ಣು ಹುಡುಗರಿಗೆ PCOD ಪ್ರಾಬ್ಲಮ್ಮೇ ಇರ್ತದೆ. ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತೇಳಿ ಗರ್ಭ ಚೀಲದ ಮ್ಯಾಗ ಗುಳ್ಳಿಗಳಾಗಿರ್ತಾವೆ. ಅದಕ್ಕೆ ಕಾರಣ ಏನಂತಂದ್ರೆ ನೀವು ತಿಂತಕ್ಕಂಥ ಕುರ್ಕುರೆ, ಚೀಪ್ಸು, ಬರ್ಗರು, ಪಿಜ್ಜಾ. ದಯವಿಟ್ಟು ಇದನ್ನು ನೀವು ಲಕ್ಷ್ಯ ಕೊಟ್ಟು ಆಲಿಸ್ರಿ. ಆನಂತರ ನಿಮಗೆ ಕನಿಷ್ಠ 5-6 ವರ್ಷ ಅದು ಟ್ರೀಟ್ಮೆಂಟ್ ಮಾಡ್ತಾರೆ. 5-6 ವರ್ಷ ಆಗೋದ್ರಾಗೆ ನಿಮ್ದು ಹೆಚ್ಚು ಕಡಿಮೆ ಒಂದು ಹಂತಕ್ಕೆ ಆಯುಷ್ಯ ಒಂದು ಪಟ್ಟ ತಾರ ಹಿರಿಯರು, ನಮ್ಮ ಹಿರಿಯರು ಆ ಪಟ್ಟೆ ಮುಗೀತು. ಆಗಂದ್ರೆ ಎಲ್ಲಿ ಮಕ್ಕಳು ಅವಾಗ ಮಕ್ಕಳು ಬೇಸರಾಗಿದ್ದು, ಈಗ ಮಕ್ಕಳು ಬೇಕಾಗ್ಯಾವ. 12 ದೇವ್ರು ಹರಕಿ ಹೊರ್ತಾರೆ. ಏನು ಹರಕಿ ಹೊರಬೇಡ್ರಿ, ಉಣ್ತಕ್ಕಂಥ ಪದ್ಧತಿಯನ್ನು ನಾವು ಕಲಿಬೇಕಾಗ್ಯದ. ಇದು ಏನಾಯಿತು 7th 8th 9th 10th ಫಸ್ಟ್ ಇಯರ್ PUC ಅವ್ರದ್ದು. ಇನ್ನು 1ನೇತ್ತಿ ಹಿಡ್ಕೊಂಡು 5ನೇತ್ತಿ ಹುಡುಗರಿಗೆ ತಪ್ಪಿನೂ ನೀವು ಏನು ಮಾಡಿರಿ, ಮೊಬೈಲ್ದಿಂದ ಅವರನ್ನು ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಇವತ್ತು ಒಂದು 10 ಹುಡುಗರನ್ನ ಆಯ್ಕೆ ಮಾಡ್ಕೊಂಬರ್ರಿ. ನೀವು 10 ಹುಡುಗರನ್ನ ನಾನು ಕಣ್ಣು ಪರೀಕ್ಷೆ ಮಾಡಿದ್ನಿ ಅಂದ್ರೆ ಕನಿಷ್ಠ 3-4 ಹುಡುಗರಿಗೆ ದೃಷ್ಟಿ ದೋಷ ಬರಾಕತ್ತವೆ. ಯಾಕೆ ಆ ದೃಷ್ಟಿ ದೋಷ ಬರ್ತದಂತಂದ್ರೆ ಯಾರು ಸಮೀಪನ ನೋಡ್ತಿರ್ತಾರ ಅವ್ರಿಗೆ ದೃಷ್ಟಿ ದೋಷ ಬರ್ತಾವೆ. ನೀವು ಮೊಬೈಲೇ ನೋಡ್ಬೇಕಂತೇನೆ ಒಂದು ಕತ್ತಲ ಕೋಣೆಯಲ್ಲಿ ಇದ್ದರೂ ನಮಗೆ ದೃಷ್ಟಿ ದೋಷ ಬರ್ತದೆ. ಅಂಥದ್ದು ಇವತ್ತು ರಿಫ್ಲೆಕ್ಟ್ ಆಗ್ತಕ್ಕಂಥ ಒಂದು ಮೊಬೈಲನ್ನು ಕನಿಷ್ಠ 2-3 ತಾಸು ಹುಡುಗರು ನೋಡ್ತಾವೆ. ಏನಾರೇ ಮಾಡಿ ಸುಮ್ ಕೂತ್ರೆ ಸಾಕ ತಿಳ್ಕೊಂಡು ನೀವು ತಿಳ್ಕೊಂಡಿರ್ತೀರಿ. ಆಗ್ತಕ್ಕಂಥ ಅನಾಹುತಕ್ಕೆ ನಾವು ಪಾಲಕರೇ ಹೊಣೆ. ಅದಕ್ಕೆ ದಯವಿಟ್ಟು ತಾಯಂದಿರಲ್ಲಿ ನಿಮ್ಮನ್ನೇ ಕೇಳ್ಕೋಬೇಕಾಗ್ಯದ ನಾವು. ಯಾಕಂದ್ರೆ ನೀವು ಮನಸ್ಸು ಮಾಡಿದರೆ ಈ ಸದೃಢ ಸಮಾಜ ನಿರ್ಮಾಣ ಆಗೋದು ಇರ್ಲಿಕ್ಕೆ ಆಗಲ್ಲ. ಆ ಮಕ್ಕಳಿಗೆ ನಿಜವಾಗಿ ಪೋಷಕಾಂಶ ಇರ್ತಕ್ಕಂಥ ಆಹಾರವನ್ನೇ ಕೊಡ್ರಿ. ನೆನೆಸಿದ ಮಡಿಕೆ ಕಾಳು ಕೊಡ್ರಿ, ಸ್ವಲ್ಪ ಹಾಲು ಕೊಡ್ರಿ, ಪಾಕೆಟ್ ಹಾಲು ಕೊಡಬೇಡ್ರಿ.
ಅವೇನು ನಾ ಏನು ಅದನ್ನು ರೆಕಮೆಂಡ್ ಮಾಡಂಗಿಲ್ಲ ಕೊಡ್ರಿ ಅಂತೇಳಿ. ಪಾಕಿಟ್ ಹಾಲು ಕೊಡೋಕ್ಕೆ ಹೋಗಬೇಡ್ರಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನಂತ ನಮ್ಮ ಹಿರಿಯರು ಹೇಳಿದರು. 1000 ರೂಪಾಯಿ ಸಾಲಿದ್ರು ಸ್ವಾರ್ಯಾಗ 2 ಕಾಳು ಹಾಲು ಇರ್ಬೇಕಂದ್ರೆ ಯಾಕಂದ್ರಿ ಮಾತಾ 1000 ರೂಪಾಯಿ ಸಾಲು ಹರಿಬೇಕಾಗಿತ್ತು. 2 ಕಾಳು ಹಾಲು ನಾವು ಉಂಡಿದ್ದೆ ಕರೆ ಆದ್ರೆ ರಟ್ಟೆ ಶಕ್ತಿ ಬರ್ತದೆ, ದುಡ್ದು ಆ ಸಾಲು ಮುಡ್ತು. 1000 ರೂಪಾಯಿ ಸಾಲು ಇತ್ತು, ಹಾಲು ಉಳ್ಳಿಲ್ಲ. ಆ ಸಾಲು ಹಾಗೆ ಕೂತು ಇವನು ಗೋವಿಂದ ಆಗ್ಬಿಡ್ತು. ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಭಾಳ ತಾತ್ವಿಕ ನೆಲಗಟ್ಟಿನ ಮ್ಯಾಲೆ ಮಾಡ್ಯಾರ. ಅವು ನಾವು ಏನು ಮಾಡ್ತೇವೆ ಹೇಳ್ತಂತಗೋ ಅವ ಹಾಗೆ ಹೇಳ್ತಂತಗೋ ಆಯ್ತು. ಎಂದೂ ನೆಗ್ಲಿಜೆನ್ಸಿ ಮಾಡಬೇಡ್ರಿ ಯುವಕರು. ನೀವು ಏನದಿರಲ್ಲ ಭಾಳಷ್ಟು, ಯಾಕಂದ್ರೆ ಈ ಮುಂದಿನ ಭವ್ಯ ಭಾರತ ನಿರ್ಮಾಣ ಆಗೋದು ನಿಮ್ಮ ಕೈಯಾಗೈತಿ. ಇರಲಿಲ್ಲ ಅಂದ್ರೆ ನೀವು ಭಾಳ ಹೈರಾಣಕ್ಕೆ ಹಾಕಿರಿ. ಅದಕ್ಕೆ ದಯವಿಟ್ಟು ಏನು ಮಾಡಿರಿ, ಮೊಬೈಲ್ದಿಂದ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಈಗೇನೋ ಸ್ವಲ್ಪ ಆನ್ಲೈನ್ ಕ್ಲಾಸ್ ಇದ್ದ ಹೊತ್ತಿನಾಗ ಅದನ್ನೆಷ್ಟು ಸಾಧ್ಯ ಆದಷ್ಟು ದೂರ ಇಟ್ಟು ಕೇಳ್ಕೊಂಡು ನೋಡಿ ಮತ್ತೆ ಅದನ್ನು ಮುಚ್ಚಿಟ್ಟು ಸುಮ್ಮನೆ ಉಳಿದಿದ್ದ ವ್ಯವಸ್ಥೆಗಳನ್ನು ನೋಡಬೇಡ್ರಿ. ಮನಸ್ಸು ವಿಕಾರ ಆಗ್ತದೆ, ಅದರಿಂದ ವಿಕಾಸ ಆಗೋದಿಲ್ಲ. ಮನಸ್ಸು ವಿಕಾರ ಆಯ್ತಂದ್ರೆ ಏನು ಮಾಡ್ತದ, ನಮ್ಮನ್ನು ಅಧಪತನ ಕೀಳಿತು. ನಾವು ಒಬ್ಬನೇ ಹಾಳಾಗೋದಿಲ್ಲ, ನಮ್ಮ ಕುಟುಂಬ ಹಾಳಾಗಿ ಹೋಗ್ತು. ಯಾಕಂದ್ರೆ ನನ್ನ ಚಿಂತೆ ಮಾಡಿ ತಂದೆ ತಾಯಿ ಸೊರಗ್ತಾವೆ, ಅಣ್ಣತಂಬರು ಸೊರಗ್ತಾರ, ಮಾಡ್ಕೊಂಡು ಗಂಡ ಸೊರಗ್ತಾನ, ಮಾಡ್ಕೊಂಡು ಹೇಳಿ ಸೊರಗ್ತಾಳ. ಇವಿಷ್ಟೆಲ್ಲ ಅನಾಹುತಕ್ಕೆ ಈಡಾಗ್ತವೆ. ಇವತ್ತಿನ ಮೊಬೈಲ್ ಭಾಳ ಕೆಡ್ಸಾಕತ್ತವು, ಭಾಳ ಅಂದ್ರೆ ಭಾಳ ಕೆಡ್ಸಾಕತ್ತವು. ಅದಕ್ಕೆ ಅದರ ಬಳಸಬಾರ್ದು ಅಂತಲ್ಲ, ಅದನ್ನು ಹೇಗೆ ಬಳಸ್ಬೇಕು ಹಂಗೆ ಬಳಸ್ಬೇಕು. ಅದಕ್ಕೆ ಅವ್ರು ಏನು ಹೇಳಿದರು, ಇದಕ್ಕೂ ಒಂದು ಪದ್ಯ ಹೇಳಿದರು ನಮ್ಮ ಶಾಣ್ರು. ತನು ಮೀಸಲು ಶಿವನ, ಮನ ಮೀಸಲು ಶಿವನ, ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ. ಈ ಮೀಸಲು ಬೀಸರಗೊಳ್ಳದಿರ್ದಡೆ ಆತನೇ ಜಗದೀಶ ಕಾಣ ರಾಮನಾಥ. ಒಂದು ಜೇಡರ ದಾಸಿಮಯ್ಯನವರು ಒಂದು ಮಾತನ್ನು ಹೇಳ್ತಾರೆ. ತನು ಮೀಸಲು ಶಿವನ, ಇದು ಆಗಲೇ ಒಂದು ನಾವು ಬರೋಕ್ಕಿಂತ ಮುಂಚೆ ಒಂದು ಸುಂದರವಾಗಿರ್ತಕ್ಕಂಥ ವಚನವನ್ನು ಹಾಡಿದ್ರು ಅವರು. ತಾವು ಕೇಳಿದ್ರಿಲ್ಲೋ ಗೊತ್ತಿಲ್ಲ. ಚೆನ್ನಮಲ್ಲಿಕಾರ್ಜುನನ ಒಲಿಸ ಬಂದ ಈ ಕಾಯ ಕೆಡಿಸಿಕೊಳ್ಳದಿರಣ್ಣ. ಇದು ನಾವು ನೀವು ಎಲ್ಲ ಬಂದಿರತಕ್ಕಂಥ ಏನು ಈ ಮನುಷ್ಯ ಜನ್ಮ ಐತಿ, ಭಗವಂತನ ಒಲಿಮಿಗಾಗೇ ಬಂದೇವು ನಾವು. ಹಿಂಗೆ ಬಂದಿಲ್ಲ, ಮತ್ತೆ ಪ್ರಮಾಣ ಮಾಡಿ ಬಂದೇವಿ. ಬಂದು ಏನು ಮಾಡೇವಿ, ಹೊರಗಿನ ಜಗತ್ತು ನೋಡಿ ಮರ್ತೇವೆ ನಾವು. ಮರ್ತನ್ನ ಅದನ್ನು ನಾವು ಮತ್ತೆ ನೆನಪು ಮಾಡ್ಕೋಬೇಕತ್ತಿ ಏನು ಮಾಡಬೇಕು, ಇಂಥದಕ್ಕೆ ಬರಬೇಕು. ನೆನಪಾಗಿದ್ದಾನೆ ಏನು ಮಾಡಬೇಕು, ನೆನಪು ಹಾರಬಾರ್ದು. ನೆನಪು ಹಾರೋದು ಅದು ಮನಸ್ಸಿನ ಸ್ವಭಾವ ಇರ್ತದೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ನೆನಪು ಮಾಡ್ತಿರ್ಬೇಕು. ಹಾಗೆ ನಾವು ಏನೇ ಕೆಲಸದಲ್ಲಿ ಇದ್ದರೂ ಸಹಿತ ಮನಸ್ಸು ಮಾತ್ರ ಮಹಾದೇವನ ಕಡೆನೇ ಇರಬೇಕು. ಅದಕ್ಕೆ ಅವ್ರು ಏನು ಹೇಳ್ತಾರ, ತನು ಮೀಸಲು ಶಿವನ. ಈ ಇಡೀ ಶರೀರ ಏನೈತಲ್ಲ ಆ ಶಿವನಿಗಾಗೇ ಮೀಸಲು. ಕಣ್ಣು ಮೀಸಲು ಶಿವನ. ನಾವು ಈ ಕಣ್ಣನ್ನು ಆ ಜಂಗಮ ಸ್ವರೂಪಿಯನ್ನು ನೋಡಲಿಕ್ಕೆ ನಾನು ಮೀಸಲಿಡ್ತೀನಿ. ಪ್ರಮಾಣ ಮಾಡ್ಬೇಕು ನಾನು. ಹೇಗೆ ಆ ಜಂಗಮ ಸ್ವರೂಪಿಯನ್ನು ನೋಡ್ಲಿಕ್ಕೆ ನಾನು ಮಾಡ್ತೀನಿ. ಏನೋ ಹೊಂಟಿರ್ತೇವಿ, ಒಬ್ಬ ಕುರುಡು ಮನುಷ್ಯ ಹೊಂಟಿರ್ತಾನ, ದಾರಿ ತಪ್ತಿರ್ತಾನೆ, ಅದನ್ನು ನೋಡಿಕೊಂಡು ನಾನು ಹಾಗೆ ಹೋದೆ ಅಂತಂದ್ರೆ ಆ ಮೀಸಲ ವ್ಯರ್ಥ ಆಗಿ ಹೋಯ್ತು. ಇಲ್ಲ ತಿಳ್ಕೊಂಡು ನಾವು 1-2 ನಿಮಿಷ ಯಾಕಾಗಲ್ಲಕ್ಕ ಆ ಮನುಷ್ಯನನ್ನು ಕೇಳಿ ಅವನು ಸರಿ ದಾರಿಗೆ ಹಚ್ಚಿ, ಇಲ್ಲಜ್ಜ ನೀನು ಹೀಗೆ ಹೋಗು, ಹೀಗೆ ಸರಿಯಾಗಿ ದಾರಿ ಸಿಗ್ತದೆ ನಿನಗಂತೇಳಿ ಅಂದು ಅದು ಕಣ್ಣು ಮೀಸಲು ಶಿವನ. ಇದು ನಿಜವಾದ ಮೀಸಲು. ಮತ್ತು ನಿತ್ಯನೂ ನಾನು ಮೊಬೈಲ್ಕಾಗೆ ಮೀಸಲಿಟ್ಟಿನಿ ಅಂದ್ರೆ ಶಿವನ ಒಲಿಮೆ ಹೆಂಗೆ ಆಗ್ತದೆ, ಆ ಆನಂದ ಪ್ರಾಪ್ತಿ ಹೆಂಗೆ ಆಗ್ತದೆ, ಆನಂದ ಸಿಗೋದಿಲ್ಲ. ನಾಲಿಗೆ ಮೀಸಲು ಶಿವನ. ನಾವು ನಾಲಿಗೆ ಅದಕ್ಕೆ ಮೀಸಲಾಗ್ಯವ ಅನ್ನೋದು ನಮ್ಗೆ ಗೊತ್ತ. ನಮ್ಮಲ್ಲಿ ಅಣ್ಣನ ಬಳಗ ಗುಟ್ಕಾಕ, ಸಾಯಂಕಾಲ ಸೆರೆಕ, ಆಮ್ಯಾಗ ಮತ್ತದಕ್ಕೂ ಏನೇನೋ ಹೊತ್ತು ಮುಣಿಗೆ ಡಾಬಾಕ, ಇಂಥದಕ್ಕೆ ನಮ್ಮ ನಾಲಿಗೆ ಮೀಸಲಾಗ್ಯಾವ. ಮತ್ತು ಅದು ಶಿವ ನುಡಿಯೋ ಅಂದ್ರೆ ಹೆಂಗೆ ಶಿವ ನುಡಿತದ, ನುಡಿಯೋದಿಲ್ಲ. ನಾವು ಭಾಳಷ್ಟು ಜಾಗೃತರಾದೇವು ಮಾತ್ರ ನಮ್ಮ ಬದುಕದು ಇರಲಿಕ್ಕೆ ಬದುಕಿಲ್ಲ. ಅದರಾಗಿ ಢಾಬಾ ಸಂಸ್ಕೃತಿ ಬಂದಿಂದ ಭಾಳ ಹೊಲಸಾಗಿಬಿಟ್ಟದು. ಢಾಬಾದಲ್ಲಿ ಮಾಡ್ತಕ್ಕಂಥ ಆಹಾರದ ಒಂದು ವಿಚಾರವನ್ನು ಹೇಳಿಬಿಟ್ರೆ ನೀವು ಎಲ್ಲ ಗಾಬರಿ ಆಗಿಬಿಡ್ತೀವಿ. ಸಾಕಷ್ಟು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತೇವೆ ನಾವು. ಕರಳಿನ ಕ್ಯಾನ್ಸರ್ ಆಗ್ತದೆ, ಅಲ್ಸರ್ಗಳಾಗ್ತಾವೆ. ಅಲ್ಲಿ ಬಳಸ್ತಕ್ಕಂಥ ಟೇಸ್ಟಿಂಗ್ ಪೌಡ್ರು, ಆಮ್ಯಾಗ ಅದು ಕಲರು, ಅವೆಲ್ಲ ನೋಡಿದ್ರೆ ಒಮ್ಮೆ ಉಂಡ್ರೆ ನೀವು ಹೊಳೆ ಮಳ್ಳೆ ಉಣಂಗೆ ಹಾಕೋದು. ಅದೇನಾಗ್ತದೆ, ಒಂದು ಕೆಮಿಕಲ್ ರಾಸಾಯನಿಕ ಪದಾರ್ಥವನ್ನು ಮಿಕ್ಸ್ ಮಾಡ್ತಾರೆ. ಭಾಳಷ್ಟು ಎಲ್ಲ ಹೋಟೆಲ್ಗಳಲ್ಲಿ ಅದನ್ನೇ ಮಾಡ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕು,
ಯುವಕರಾದವರು ಮನೆಗೆ ಬಂದೇ ನಾವು ಊಟ ಮಾಡ್ಬೇಕು. ಏನೇ ಇರಲಿ ಅದು, ಖಾರ ನೀರನ್ನೇ ಹಾಕಿರಲಿ, ಎಲ್ಲೇ ಹೋದ್ರೂ ನಾವು ಅದನ್ನೇ ಮಾಡ್ಬೇಕು. ಅಷ್ಟೇ ಅಲ್ಲ, ನಮ್ಮ ಶರಣರು ಬೇರೆದವ್ರು ತಟ್ಟಿ ಒಳಗೆ ಉಣ್ತಿರ್ಲಿಲ್ಲ. ಇವತ್ತಿಗೂ ಕೆಲವೊಬ್ಬರು ಪ್ರಸಾದಿಕರು ಹಾಗೆ ಅದಾರ. ಅದು ಯಾಕಂದ್ರೆ ವೈಜ್ಞಾನಿಕ ಕಾರಣ ಐತೆ ಅದ್ರಾಗ. ಬೇರೆದವ್ರ ರೋಗ ನಮಗೆ ಬರಬಾರ್ದು ಅಂತೇಳಿ ನಮ್ಮ ತಾಟ್ನಾಗ ನಾವೇ ಉಣ್ಬೇಕಂತಕ್ಕಂಥ ವ್ಯವಸ್ಥೆ ಅಂದೇ ನಮ್ಮ ಶರಣರು ಹಾಕಿಕೊಟ್ರು. ಆದ್ರೆ ಅದನ್ನು ಮರೆತು ಏನು ಮಾಡೇವು ನಾವು, ಈ ಬರಬರ ಇವತ್ತಿನ ಅವು ಹಿಂಬಡ್ದಾಗ ಸಿಗಿಸುವಂಥ ಚಪ್ಪಲ್ ಎಲ್ಲರೂ ಹೆಣ್ಮಕ್ಳು ಅವೇ ಗಂಡ್ಮಕ್ಳು ಅವೇ, ಹೆಣ್ಣು ಹುಡುಗರು ಆ ಕಳಿದು ಕೈ ತೊಗೊಳಕ್ಕಿಲ್ಲ, ಅದನ್ನೇ ತೊಗೊಂಡು ತಿನ್ಕೋತ ನಿಂತ್ಬಿಡುದು. ಇದೇ ಕೈಲೇ ಚಪ್ಪಲ್ ಕಳೆದೇವಿ, ಅದೇ ಕೈಲೇ ತಿನ್ಕೋತ ನಿಂತೇವಿ. ಅದಕ್ಕೆ ಸರ್ವಜ್ಞ ಅಂದೇ ಹೇಳುವಾದ, ನಾಲಿಗೆ ಈ ಚಪ್ಪಲ್ ಅಂದ್ರೆ ಏನು ಕಾಲ್ಮರಿ ಅಂತ ಶಬ್ದ ಬಳಸ್ಯಾರ. ಇವು ಏಕಾದಿತ್ತು ಕೇಳಿರಣ್ಣ ಅಂತಂದಾರು. ಮತ್ತು ಅದು ಅಲ್ಲ, ಇದು ಯಾವ ವ್ಯವಸ್ಥೆ ಇದು? ಇದು ನಮ್ಮ ಭಾರತೀಯರು ಆಚರಿಸ್ತಕ್ಕಂಥ ಪದ್ಧತಿ ಏನಿದು ಅಲ್ಲ. ನಾವು ಬಂದ ಕೂಡಲೇ ಎಲ್ಲೇ ಹೋಗಿ ಬರ್ರಿ, ನೀವು ಸಾಲಿಗೆ ಹೋಗಿ ಬರ್ರಿ, ಗುಡಿಗೆ ಹೋಗಿ ಬರ್ರಿ, ಎಲ್ಲರೇ ಹೋಗಿ ಬರ್ರಿ, ನೀವು ಸ್ವಚ್ಛಗೆ ಕೈ ತಕ್ಕೋ, ಸ್ವಚ್ಛಗೆ ಕೈ ತಗೊಂಡು ಭಸ್ಮ ಹಚ್ಕೊಂಡು ನಾವು ಪ್ರಸಾದ ಮಾಡು ಅಂದ್ರೆ ಪ್ರಸಾದ ಆಗ್ತದೆ. ಇರ್ಲಿಕ್ಕಂದ್ರೆ ಕೂಳು ಆಗ್ತದೆ. ಕೂಳು ತಿಂದೇವಂದ್ರೆ ಏನು ಮಾಡ್ತದ, ಯಾರ ಜೋಡಿಯರು ಕದನಕ್ಕೆ ಇಳಿತದ, ಯಾರ ಜೋಡಿಯರು ವಾದಕ್ಕೆ ಇಳಿತದ, ಏನಾರೇ ಮಾತಾಡ್ಲಿಕ್ಕೆ ಶುರು ಮಾಡ್ತದ. ತಂದಿಗೆ ಯಾಕಡ್ರೆ ಮಾತಾಡ್ತದ, ತಾಯಿಗೆ ಯಾಕಡ್ರೆ ಮಾಡ್ತದ, ಅಣ್ಣಗೆ ಯಾಕಡ್ರೆ ಮಾತಾಡ್ತದ. ಎಲ್ಲಿ ಕಾರಣ ಅಂದ್ರೆ ಇಲ್ಲಿ ಕಾರಣ. ಅದು ನಿಮ್ಮ ತಪ್ಪಲ್ಲ, ಇಲ್ಲಿ ತಪ್ಪದು ಮೊದಲು. ಈ ಎಲ್ಲ ಪದ್ಧತಿಗಳನ್ನು ನಾವು ಏನಾದರೂ ಅನುಸರಿಸಿದ್ದೆ ಆದ್ರೆ ಮಾತುಗಳು ಮೃದು ಆಗ್ತವೆ. ಮಾತುಗಳು ಮೃದು ಆಯ್ತಂದ್ರೆ ಏನಾಗ್ತದ, ಅದು ನಿಜವಾಗಿ ದೇವನ ಒಲುಮೆ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕು, ನಾಲಿಗೆ ಮೀಸಲು ಶಿವನ ಮೃದು ವಚನವೇ ಸಕಲ ಜಪತಪಂಗಳಯ್ಯ. ಜಪ ತಪದಕ್ಕಿನ ಯಾವ್ದು ಹೆಚ್ಚತ್ತಂದ್ರೆ ಮೃದು ವಚನ. ಮೃದು ವಚನ ಬರಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಅಗ್ನಿ ಸಾತ್ವಿಕ ಆಹಾರವನ್ನು ತೆಗೆದುಕೋಬೇಕು ನಾವು. ಮತ್ತು ಏನಾರು ತಿಂದು ನಾವು ಏನಾರು ಚೆಂದಾಗಿ ಮಾತಾಡೋಕೆ ಹೋದ್ರೆ ಬರ್ತದನು, ಬರಂಗಿಲ್ಲ. ಅದಕ್ಕೆ ದಯವಿಟ್ಟು ನಾವು ಏನೇನು ಮಾಡ್ಬೇಕಂದ್ರೆ ಸಾತ್ವಿಕ ಆಹಾರದ ಕಡೆ, ರೊಟ್ಟಿ, ಚಪಾತಿ, ಪಲ್ಯ, ಹಾಲು, ಮೊಸರ, ಮಜ್ಜಿಗೆ, ನಾವು ಆರೋಗ್ಯವಂತರಾಗಿ ಇರ್ಲಿಕ್ಕೆ ಸಾಧ್ಯ. ಇವತ್ತು ಭಾಳಷ್ಟು ರೋಗಕ್ಕೆ ತುತ್ತಾಗಲಿಕ್ಕೆ ಕಾರಣ ಏನಂತಂದ್ರೆ ಈ ಹೊರಗಿನ ಆಹಾರವನ್ನು ತಿಂದೇ ಎಲ್ಲರೂ ಆರೋಗ್ಯವನ್ನು ಕೆಡಿಸ್ಕೊಳಕತ್ತಾರೆ. ನಿಮ್ಗೆ ಹೇಳ್ಬೇಕಂದ್ರೆ ಸಣ್ಣ ಸಣ್ಣ ಹುಡುಗರಿಗೆ, ಈ 5ನೇತೆ 6ನೇತೆ 4ನೇತೆ ಹುಡುಗರಿಗೆ ಕರಳಿನ ತೊಂದರೆ ಬರಕತ್ತಾವು, ಅಪೆಂಡಿಕ್ಸ್ ಆಗ್ಲಿಕ್ಕತ್ತಾವು. ಕನಿಷ್ಠ ಏನೂ ಇಲ್ಲ ಅಂದ್ರೂ ನಾವು ವರ್ಷಕ್ಕೆ ಒಂದು 10 ಹುಡುಗರು ಅಪೆಂಡಿಕ್ಸ್ ಆಪ್ರೇಷನ್ ಆದವರು 8 ವರ್ಷದ ಹುಡುಗರು ನಾನು ನೋಡ್ತೀನಿ. ಏನಿದೆಯಲ್ಲ ಅಪೆಂಡಿಕ್ಸ್ ಅನ್ನೋದೇ ನಾನು 10 ವರ್ಷ ಡಾಕ್ಟ್ರಿಗೆ ಮಾಡಿದ್ರೆ ಗೊತ್ತಾಗಿದ್ದಿಲ್ಲ. ಇವತ್ತು ಸಣ್ಣ ಮಕ್ಕಳಲ್ಲಿ ಅಪೆಂಡಿಕ್ಸ್ ಬರ್ಲಾಕತ್ತಲ್ಲ. ಯಾಕೆ ಬರ್ತದ? ಅಂಥ ಕಠಿಣವಾಗಿರ್ತಕ್ಕಂಥ ಪದಾರ್ಥವನ್ನು ತಿಂತಾರ, ಅದು ಸರಿಯಾಗಿ ಆಗೋದಿಲ್ಲ. ಅದು ಕಲೆಕ್ಟಾಗಿ ಕೂತು ಹತ್ತಂದ್ರೆ ಏನು ಮಾಡ್ತದೆ, ಇನ್ಫೆಕ್ಷನ್ ಆಗಿ ಆ ಕರಳಿಗೆ ತೊಂದರೆ ಆಗಿ ಅಪೆಂಡಿಕ್ಸ್ ಆಗ್ತದೆ. ನಾವೇನಾದ್ರೂ ಹಾಲ, ಮೊಸರ, ಮಜ್ಜಿಗೆ, ತಪ್ಪಲು ಪಲ್ಯ ಉಂಡ್ರೆ ಎಲ್ಲ ಅದನ್ನೂ ಚಲೋ ಆಗ್ತದೆ, ಕರಳೂ ಸ್ವಚ್ಛ ಇರ್ತಾವೆ, ಆರೋಗ್ಯನೂ ಶುಚಿಯಾಗಿರ್ತವೆ. ಅದು ಬಿಡ್ತೇವಿ, ಕುರ್ಕುರಿ ತಿಂತೇವಿ, ಚೀಪ್ಸ್ ತಿಂತೇವಿ, ಏನೇನೋ ತಿಂತೇವಿ. ಅದು ಮುಂಜಾನೆ ಟಿಣ್ಕ್ಯಾಡ್ತಾರ, ಅದು ಏಟು ಹಾಕದ ಉಳಿದಿದ್ದು ಅಲ್ಲೇ ಉಳಿತದ. ತಿಂಗಳು 2 ತಿಂಗಳಾಗಿ ಅದು ಕೆಟ್ಟು ಏನು ಮಾಡ್ತದೆ, ಕರಳಿಗೆ ತೊಂದರೆ ಆಗಿಬಿಟ್ಟು ಮಕ್ಕಳಿಗೆ ಅಪೆಂಡಿಕ್ಸ್ ಆಗ್ಲಕ್ಕೆ. ಅವಾಗ ಕೇಳ್ತಿದ್ದೆವು, ತಂಬಾಕು ತಿಂತೇನಪ್ಪ, ದಾರು ಕುಡಿತೇನ, ಅದಕ್ಕೆ ನಿನ್ಗೆ ಅಪೆಂಡಿಕ್ಸ್ ಆಗಿದೆ. ಇವೇನು ದಾರು ಕುಡಿಯಂಗಿಲ್ಲ ಮತ್ತು ತಂಬಾಕು ತಿನ್ನಂಗಿಲ್ಲ, ಇವ್ರಿಗೆ ಯಾಕೆ ಆಯ್ತು? ಅವ್ರು ಬೇಯಿಸಿ ಅವ್ರಿಗೆ ಹೇಸಿ ಹಾಕಿ ಕೂತಾವು. ಅದಕ್ಕೆ ನೀವು ಪಾಲಕರಾದವ್ರಲ್ಲಿ ವಿನಂತಿ ಏನಂತಂದ್ರೆ ಮಕ್ಕಳ ಮೇಲೆ ಭಾಳ ಚಂದ ನಿಗಾ ಇಡಿ. ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ಐಶ್ವರ್ಯ, ನಿಮ್ಮ ಕೀರ್ತಿ, ವಾರ್ತೆ ನಿಮ್ಮ ಕಣ್ಣಿದ್ರಿಗೆ ಹಾಳಾಗಿ ಹೋಗ್ಬಿಡ್ತು. ನಾವು ಗಳಿಸಿದ್ರು ಪರವಾಗಿಲ್ಲ, ಅವ್ರಿಗೆ ಸಂಸ್ಕಾರವಂತರನ್ನಾಗಿ ಮಾಡೋದು ನಮ್ಮ ಜವಾಬ್ದಾರಿ. ಅವ್ರು ಸಂಸ್ಕಾರವಂತರಾಗಿದ್ರೆ ಕೋಟ್ಯಾಧೀಶನೂ ಬದುಕಂಗಿಲ್ಲ. ಹಂಗೆ ಅದಕ್ಕಿಂತ 10 ಪಟ್ಟು ನನ್ನ ಮಗ ಹೆಚ್ಚಿಗೆ ಬದುಕ್ತಾನೆ, ಚಂದ ಬದುಕ್ತಾನೆ ಸಮಾಜದೊಳಗೆ. ಅವರಿಗೆ ನಾವು ಸಂಸ್ಕಾರವನ್ನು ಕಲಿಸ್ಬೇಕು. ಸ್ವಚ್ಛಗೆ ಮುಂಜಾನೆ ಎದ್ದ ಕೂಡಲೇ ಹೊರಗೆ ಅವನಿಗೆ ಸಂಡಸ್ ಹೋಗ್ಲಾಕೆ ಹೋಗಿ ಕಳಿಸ್ಬೇಕು. ಹೊಳ್ಳಿ ಬಂದು ಹಲ್ಲು ತಿಕ್ಕೋ ಅನ್ಬೇಕು, ಜಳಕ ಮಾಡಿ ಅನ್ಬೇಕು, ವಿಭೂತಿ ಹಚ್ಕೊಳ್ಬೇಕು. ಆಮ್ಯಾಗ ಅವ್ರಿಗೆ ಏನಾರ ಆಹಾರ ಕೊಡ್ಬೇಕು. ಅದೇ ಯಾಕಡೆ ಜ್ವಾಲು ಎಕ್ಕಡೋ ಮುಂಜಾನೆ ಅದು ಕೂಡಲೇ ಒಂದು ಹಾಲು ಕೊಡ್ತಾರೋ, ಚಹಾ ಕೊಡ್ತಾರೋ, ಒಂದು 8 ಹೊತ್ತು ಬಿಸ್ಕಿಟ್ ಅದ್ರ ಮುಂದೆ ಇಟ್ಟು ಬಿಡ್ತಾರ. ಅದು ಗಾಪ್ ತಿಂದು ಅದು ಹೋತು. ಏನು ಇವೆಲ್ಲ ಪದ್ಧತಿ? ಬಿಸ್ಕಿಟು ಹೇಳ್ತೀನಿ ನಾನು ನಿಮ್ಗೆ. ನನಗೊಬ್ಬರು ಪೂಜ್ಯರು ಹೇಳಿದರು, ಡಾಕ್ಟ್ರ ಈ ಬಿಸ್ಕಿಟ ಬ್ರೆಡ್ ಅಕಸ್ಮಾತ್ ಕೈಲಿ ಹಿಡಿದ್ರೆ ಕೈ ತಕ್ಕೋರಿ ಸಾಬೂನು ಹಚ್ಚಿ ಅಂತ ಹೇಳಿದ್ರು ನನಗೆ. ಅವ್ರು ಅಂದ್ರೆ ಎಷ್ಟು ಹೊಲಸಿರ್ಬೇಕದು. ಅಕಸ್ಮಾತ್ ಬಿಸ್ಕಿಟ ಬ್ರೆಡ್ ನೀವು ಕೈಲಿ ಹಿಡಿದ್ರೆ ಸಾಬೂನು ಹಚ್ಚಿ ಕೈ ತಗೊಂಡು ನೀವು ಊಟ ಮಾಡಿರಿ, ಆದ್ರೆ ಅದನ್ನು ಹಿಡಿಬ್ಯಾಡ್ರಿ ಅಂತ ಹೇಳಿದರು. ಭಾಳ ಆಚಾರವಂತ ಗುರುಗಳವರು. ಮತ್ತು ಅಂಥ ಒಂದು ಪೂಜ್ಯರ ಬಾಯಿಯಲ್ಲಿ ಇಂಥ ಮಾತು ಬರ್ಬೇಕಾಗ್ಯದಂದ್ರೆ ನಾವು ಏನು ಕೆಲಸ ಮಾಡ್ತೇವೆ, ಮುಂಜಾನೆ ಕೂಡಲೇ ಆ ಹುಡುಗರಿಗೆ ಹಲ್ಲು ತಿಕ್ಕೊಳ್ಳೋದಕ್ಕೆ ತಿಕ್ಕೊಳ್ಳಿಕ್ಕೆ ಬಿಡೋಲ್ದಾಕದು. ಬರ ಒಂದಿಟ್ಟು ಚಹಾ ಹಾಕಿ ಒಂದಿಟ್ಟು 8 ಬಿಸ್ಕಿಟ್ ಇಟ್ಟು ಅದ್ರ ಮುಂದೆ ಕೊಡು. ಒಂದೊಂದು ಪುಡಿಗೆ ಬಿಸ್ಕಿಟ್ ತಿಂತಾವ್ರಿ ಹುಡುಗರು. ಮತ್ತು ಅದು ಮುಂಜಾನೆದ್ದು ತಿಣ್ಕ್ಯಾಡ್ಲಾರಿ ಏನು ಮಾಡ್ಬೇಕದು? ಏನು ಇವೆಲ್ಲ ವ್ಯವಸ್ಥೆ?
ದಯವಿಟ್ಟು ತಾಯಂದ್ರಲ್ಲಿ ನಮ್ಗೆ ಮೊದಲಾಗಿ ಇನ್ನೊಂದು ಏನರೇ ಸ್ವಲ್ಪ ಉಳ್ದದಂದ್ರೆ ಇಂಥ ಹಳ್ಳಿಯಾಗ ಸಂಸ್ಕಾರ ಉಳ್ದದ, ಅದು ಈ ಟಿ ವಿ ಮೊಬೈಲ್ ಬಂದು ತೀರ ಹೊಂಟದು. ಅದಕ್ಕೆ ದಯವಿಟ್ಟು ಅದಕ್ಕೆ ಮಾರು ಹೋಗಬಾರ್ದು. ನಾವೇನು ಮಾಡಬೇಕು, ಇವು ಮೀಸಲುಗಳನ್ನು ನಾವು ಅನುಸರಿಸಬೇಕು. ನಾಲಿಗೆ ಮೀಸಲು ಶಿವನ, ಕಾಲು ಮೀಸಲು ಶಿವನ. ಈ ಕಾಲ ಎಲ್ಲರೇ ಹೋತಿರ್ತದೆ, ಮನಸ್ಸು ಹೇಳ್ತದೆ ಏನು ನಡಿ ಅಲ್ಲಿ ಹೋಗಿ ನಡಿ, ಅಲ್ಲಿ ಬಜ್ಜಿ ಮಾಡ್ಯಾರ ನಡಿ ತಿಂದು ಬರೋಣ, ಚಾದ ಅಂಗಡಿಯಾಗ ಹೋಗಿ ಮಿರ್ಚಿ ಬಜ್ಜಿ ಅದಾವೆ ನಡಿ. ಇವತ್ತು ಆ ಮಿರ್ಚಿ ಬಜ್ಜಿ ಕರಿತಕ್ಕಂಥ ಎಣ್ಣೆ ಹೇಳಿಬಿಟ್ರೆ ನೀವು ಗಾಬರಿ ಆಗಿಬಿಡ್ತೀವಿ. ಇವತ್ತು ನಿನ್ನೆ ಮೊನ್ನೆ ಪೇಪರ್ದಾಗ ನೋಡ್ರಿ, 10 ವರ್ಷದ ಹೆಣ್ಣು ಹುಡುಗಿಗೆ ಒಬ್ಬಾಕಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ಲಲ್ಲ, ಕೇಳಿದ್ರಿ? ಪೇಪರ್ಗೆ ಬತ್ತು ನೋಡಿದ್ರಿ? ಇಲ್ರಿ, 10-12 ವರ್ಷದ ಹುಡುಗರಿಗೆ ಹಾರ್ಟ್ ಅಟ್ಯಾಕ್ ಆಗೋದಂದ್ರೆ ಇದು ಎಂಥದ್ದಾಗದು? ಇವತ್ತು ನಾವು ಬಳಸ್ತಕ್ಕಂಥ ಎಣ್ಣೆ ಅಲ್ಲದು. ಮತ್ತು ಹಂಗಂದ್ರೆ ಹೆಂಗೆ ಬದುಕುದ್ರಿ? ನೀವು ಹೆಚ್ಚಿಂದ ಹೇಳಕ್ಕೆ ಬಂದಿರಲಿ. ಇದನ್ನು ಸಾಧ್ಯ ಆದಷ್ಟು ನಾವೇನು ಮಾಡಬೇಕು, ಚಲೋ ಎಣ್ಣೆಯನ್ನು ಖರೀದಿ ಮಾಡ್ಬೇಕು. ಚಲೋ ಎಣ್ಣೆ ಅಂದ್ರೆ ಏನು? ಸಾಧ್ಯ ಆದಷ್ಟು ಗಾಣ ಕುಸಿಬಿ ಇಲ್ಲ, ಕುಸಿಬಿ ಗಾಣಿ ಇಲ್ಲ, ಹಾವು ವ್ಯವಸ್ಥೆನೇ ಆಗ್ಯದ. ಇವತ್ತು ಬದುಕುದು ಒಂದು ನಮೂನಿ ದುಸ್ತಾರಾಗಿ ಕೂತದ. ಅಂಥದ್ರಾಗೆ ಸ್ವಲ್ಪ ಚಲೋತ್ನಾಗೆ ಬದುಕು. ಅದಕ್ಕೆ ನಾವು ಖರೀದಿ ಪದಾರ್ಥವನ್ನು ದೂರ ಇರ್ಬೇಕು. ನಾವು ಏನೋ ಎಂದರೆ ಒಮ್ಮೆ ಅನಿವಾರ್ಯ ಇತ್ತಂದ್ರೆ ನಾವು ಅದನ್ನು ಬಳಸಿ ಯಾರೋ ಬೀಗರು ಬಿದ್ದರು ಬಂದಾಗ ಮತ್ತು ಅದು ಅಂಥವು ಕೊಟ್ಟರೆ ಅವ್ರಿಗೂ ಗೋಳು ದೇವರೇ ಬಲ್ಲೆ. ಅವಾಗೆಲ್ಲ ಬಂದು ಕೂಡಲೇ ನಮ್ಗೆ ಪಾನಕಾಯಿ ಹೆಂಗೆ ಕೊಡ್ತಿದ್ರು, ಏನೇನೋ ಕೊಡ್ತಿದ್ರು, ಚಂದಾಗೆ ಸದ್ಕ ಮಾಡ್ತಿದ್ರು, ಶಾವಿಗೆ ಪಾಯಸ ಏನೋ ಮಾಡ್ತಿರು. ಏನಿಲ್ಲ, ಬರಬರ ಚಂದನ ಚಪಾತಿ ಇಡ್ತಾರೆ, ಅಂಗಡಿನ ಹಿಡಿದು ತರ್ತಾರೆ, ಅವು ಕೈಲಿ ಹಿಡಿದು ಜಗ್ಗಾಡ್ಬೇಕು ಅವತ್ತು ಚಪಾತಿ. ಅದನ್ನ ಯಾವ್ದಾರೆ ಒಂದು ಪಲ್ಯ ತಿರ್ತಾರೆ, ನೀಡಿ ಬಿಡ್ತಾರೆ, ಅದು ಬೀಗ ಮನೆಗೆ ಹೋಗಿ ಟಣ್ಕಾಡ್ಬೇಕು. ಅದೊಂದು ಮಾತು. ದಯವಿಟ್ಟು ತಾಯಂದ್ರೆ ಅವ್ರು ಏನ್ಯಾಕೆ ತಿಳ್ಕೊಳ್ಳೋದಕ್ಕೆ ಚಲೋ ಕಾಯಿಪಲ್ಯ ಅಂತಂದು ಚಂದಾಗೆ ಕೊಟ್ಟು, ಯಾಕಂದ್ರೆ ನಮ್ಮ ಆರೋಗ್ಯ ಸಂಪತ್ತನೇ ಸಂಪತ್ತ, ಆರೋಗ್ಯನೇ ಭಾಗ್ಯ ಅಲ್ಲ. ಆರೋಗ್ಯನೇ ಹಾಳಾಗಿ ಹೋದ್ರ ಮ್ಯಾಗ ಅದು ಉಳಿದಿದ್ದ ಭಾಗ್ಯ ತೊಗೊಂಡು ಏನು ಮಾಡೋದು ನಾವು? ತಾವು ಸತ್ ಮ್ಯಾಗ ಏನೋ ಹಾಳು ಹರಿತತ್ ಹೇಳ್ತಾರಲ್ಲ, ಮತ್ತು ಅವಾಗ ಹಿಂದಾಗಡೆ ಹಾಳು ಹರಿದ್ರೆ ತೊಗೊಂಡು ಏನು ಮಾಡಬೇಕು? ನಾವು ಏನು ಮಾಡ್ಬೇಕಂದ್ರೆ ನಾವು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಅದಕ್ಕೆ ಅವ್ರು ಏನು ವಚನ ಹೇಳಿದ್ರಲ್ಲ, ಚೆನ್ನಮಲ್ಲಿಕಾರ್ಜುನನ ಒಲಿಸ ಬಂದ ಕಾಯ ಕೆಡಿಸಿಕೊಳ್ಳದಿರಣ್ಣ. ಅಕ್ಕಮಹಾದೇವಿ ತಾಯಿಯರು ಏನು ಹೇಳ್ತಾರೆ, ಇದನ್ನು ಕೆಡಿಸ್ಕೋಬೇಡ್ರಪ್ಪ. ಚೆನ್ನಮಲ್ಲಿಕಾರ್ಜುನ ಹೊಲಿಸ್ಕೊಳಕ್ಕೆ ಬಂದದಿದು. ಆಹಾರವ ಕಿರಿದು ಮಾಡಿ ಉಣ್ಣಿರಣ್ಣ. ಇವತ್ತು ಏನು ಮಾಡ್ತಾರ, ಮೊದಲು ಏನು ಮಾಡ್ತಿದ್ರು ನಮ್ಮ ಹಿರಿಯರು, ಸಂಜೆಗೆ ದೀಪ ಹಚ್ಚೋದ್ರಾಗೇನೆ, ದೀಪ ಹಚ್ಚಿದ ಕೂಡಲೇ ಮುಖ ತಕ್ಕೊಂಡು ಇವತ್ತು ಹಚ್ಕೊಂಡು ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ತಾಸು ಏನೋ ಕೀರ್ತನೆ ಭಜನೆ ಇಂಥ ಗುಡಿಯಲ್ಲಿ ಕೇಳಿ ಹೋಗಿ ಮನ್ಯಾಗ ಊಟ ಮಾಡ್ತಿದ್ರು, ನಸಿನಾಗೆ ದೂರತ್ ಹೋಗ್ತಿದ್ರು. ಈಗ ರಾತ್ರಿ 10, 11, 12 ಸುಮಾರು ದೂರತ್ ಹೋಗಿ ಊಟ ಮಾಡಿ ಬರ್ತಾರ. ಮುಂಜಾನೆ 8-9 ಖಾತಿ ಎದ್ದು ಅಲ್ಲಿ ಮನ್ಯಾಗ ಮಾಡ್ತಾರೆ. ಇಟ್ಟು ಪರಕಾಗ್ಯದ ವ್ಯವಸ್ಥೆ. ಆರೋಗ್ಯ ಹಾಳಲ್ಲ ರೀ. ಏನು ಮಾಡಿ ಹೊರಗೆ ಹೋಗಿ ಊಟ ಮಾಡಿ ಬರ್ತಾರೆ, ಎಲ್ಲೆಲ್ಲೋ ಹೋಗಿ ಊಟ ಮಾಡಿ ಬರ್ತಾರೆ. ಮನೆಗೆ ಬರೋದು ಬಾರಾಕ, ಮುಂಜಾನೆ ಎದ್ದು ಲೇಟಾಗಿ ಬರೋದು, ಮನೆಗೆ ಟಾಯ್ಲೆಟ್ ರೂಮ್ ಮಾಡಿಸಿರ್ತಾರೆ, ಅಲ್ಲೇ ಮಾಡಿರ್ತಾರೆ. ಅದಕ್ಕೆ ನಾವು ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ವಹಿಸ್ಬೇಕಾಗ್ಯದ. ಆಹಾರವ ಕಿರಿದು ಮಾಡಿ ಉಣ್ಣಿರಣ್ಣ. ಅಕ್ಕಮಹಾದೇವಿ ತಾಯಿಯವ್ರು ಎಂಥ ಮಾತನ್ನು ಹೇಳ್ತಾರೆ, ಸ್ವಲ್ಪ ಊಟ ಮಾಡಿರಿ ಅಂದ್ರೇನು, ಭಾಳ ಉಣ್ಬೇಡ್ರತ್ತಲ್ಲ. ಅವ್ರವ್ರ ಶಕ್ತಿಯಾನುಸಾರ ಏನು ಕೆಲಸ ಇರ್ತಾವೆ. ಒಬ್ಬ ರೈತ ಇರ್ತಾನೆ, ಅವ ಚಲೋ ಹೊತ್ನಿಗೆ ಉಣ್ಬೇಕು. ಇನ್ನೊಬ್ಬ ಸಾಲಿಗೆ ಹೋಗ್ತಿರ್ತಾನೆ, ಒಂದು ಲೆಕ್ಕದ ಮ್ಯಾಗ ಉಣ್ಬೇಕು, ಅವ ಬೆಳೆಯುವಂಥ ಮಗು. ಮತ್ತು ಸ್ವಲ್ಪ ಕುತ್ತಲೇ ನಮ್ಮ ಕೆಲಸ ಇದ್ರಿ ಅಂತ ಸ್ವಲ್ಪೇ ಉಣ್ಬೇಕು ಅವ್ರು. ಯಾಕಂದ್ರೆ ಅದು ಕರಗಂಗಿಲ್ಲ, ಅದು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ. ನಾವು ಉಂಡಿರ್ತಕ್ಕಂಥ ಅನ್ನ ಕರಗಲಿಲ್ಲ ಅಂದ್ರೆ ಏನಾಗ್ತದೆ, ಬೊಜ್ಜಾಗ್ತದೆ. ಬೊಜ್ಜಾಯ್ತಂದ್ರೆ ಏನು ಮಾಡ್ತದೆ, ಬಿ ಪಿ ಇರ್ತದೆ. ಬಿ ಪಿ ಆಯ್ತಂದ್ರೆ ಏನು ಮಾಡ್ತದೆ, ಒಂದು ಹಾರ್ಟ್ ಆಗಬೇಕು, ಇಲ್ಲಂದ್ರೆ ಲಕ್ವ ಆಗ. ಅಲ್ಲ ನೋಡ್ರಿ, ಅವತ್ತು 12ನೇ ಶತಮಾನದ ಅಕ್ಕಮಹಾದೇವಿ ತಾಯಿಯವರು ಎಂಥ ಮಾತನಾಡಿದ್ರು. ಆಹಾರವ ಕಿರಿದು ಮಾಡಿ ಉಣ್ಣಿರಣ್ಣ, ಆಹಾರದಿಂದ ಬಲಿಯುವುದು ವ್ಯಾಧಿ ಅಣ್ಣ. ಇದಕ್ಕೆ ಜಡ್ಡು ಬರ್ತದ್ರಪ್ಪ, ಹಣ್ಣುಗಳಿರ ಇಂಥದ್ದು ಉಣ್ಬೇಡ್ರಿ, ಭಾಳು ಉಣ್ಬೇಡ್ರಿ. ಸ್ವಲ್ಪ ಹಸು ಒಂದು ಸ್ವಲ್ಪ ಇರೋಂದು ಜರ ಉಂಡ್ರೆ ನಡೀತಿತ್ತು ಅನ್ನುವಂಗೆ ಇದ್ದು ಬಿಟ್ಟು ಬಿಡ್ರಿ. ಬಾರಣೆ ಬಾಗ ಊಟ ಮಾಡಿರಿ, 4ನೇ ಒಂದು ಜರ ಗಾಳ ಆಡಲಿ ಅನ್ನುವಂಥ ಮಾತನ್ನು ಅಂದೇ 12ನೇ ಶತಮಾನದ ಶರಣರು ನಮಗೆ ತಿಳಿಸ್ಕೊಟ್ರು. ಆಹಾರದಿಂದ ಬಲಿಯುವುದು ವ್ಯಾಧಿ ಅಣ್ಣ. ಚೆನ್ನಮಲ್ಲಿಕಾರ್ಜುನ ಒಲಿಸಿ ಬಂದ ಕಾಯ, ಇದು ಕೆಡಿಸ್ಕೋಬ್ಯಾಡ್ರಿ. ಆ ಮಾತನ್ನು ಆ ತಾಯಿಯವ್ರು ಹೇಳಿದ್ರು. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ನಮ್ಮ ಮನಸ್ಸು ಏನು ಮಾಡ್ತದೆ, ಇನ್ನೊಮ್ಮೆ ಹೇಳಿ ಆ ಕಾಲಿಗೆ ಆಜ್ಞೆ ಮಾಡ್ತದೆ, ನಡಿ ಇಲ್ಲೇನೋ ಚಲೋ ನಡೆದವು. ಅದಕ್ಕೆ ಹೇಳ್ಬೇಕು ಆ ಮನಸ್ಸಿಗೆ. ಮನಸ್ಸು ನಾವು ಏನು ಮಾಡ್ಬೇಕಂದ್ರೆ ಒಮ್ಮೆ ಕೇಳಂಗಿಲ್ಲಲ್ಲ, ಒಂದು ಕ್ಷಣ ನಿಂತು ಬಿಡ್ಬೇಕು ಅದನ್ನು. ಮನಸ್ಸಿಗೆ ಸುಮ್ಮನೆ ನಿಂದ್ರದು, ಅಲ್ಲಿ ಹೋಗೋದಕ್ಕೆ ಒಂದು 5 ನಿಮಿಷ ತಡಾರಿ ಮಾಡಿ ಹೋಗೋದು. ಈಗ ಎಲ್ಲೋ ಒಂದು ಹೋಗಬಾರ್ದು ಕೆಲಸ ಸ್ಥಳಕ್ಕೆ ಹೋಗ್ಬೇಕತ್ತ ಒಂದು ಮನಸ್ಸು ಮಾಡಿಬಿಡ್ತವೆ. ಪಟಕ್ಕನೆ ಹೋಗಕ್ಕೆ ಹೋಗ್ಬೇಡ್ರಿ, ಒಂದು ಕ್ಷಣ ನಿಂದಿರಿ, ಆ ಹೊತ್ತಿನ ಮತ್ತೆ ಮರೀತು. ಮನಸ್ಸಿಗೆ ಒಂದು ಕೆಲಸ ಹಚ್ಚೋದು ಹೇಳ್ತೀನಿ ನಾನು ನಿಮ್ಗೆ. ಮನಸ್ಸನ್ನು ಹೆಂಗೆ ಮರ್ದನ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಯಾಗ ಗುರು ಗಂಗಾಧೇಶ್ವರರು ನಮಗೆ ಆ ಸರ್ಪ ಕಚ್ಚಿರ್ತಕ್ಕಂಥ ವಿಷವನ್ನು ಮರ್ದನ ಹೇಗೆ ಮಾಡ್ತಾರಲ್ಲ, ಅದರಂತೆ ಮನಸ್ಸನ್ನು ಏರಿರ್ತಕ್ಕಂಥ ವಿಷ ಹೇಗೆ ಮರ್ದನ ಮಾಡ್ಬೇಕಂತ ತಿಳ್ಕೊಂಡು ಗುರು ಗಂಗಾಧೇಶ್ವರರೇ ಈ ಮಾತನ್ನು ಹೇಳ್ತಾರೆ.
ಅವ್ರಿಗೆ ಯಾಕೆ ಸಾಧ್ಯ ಆಯ್ತಂದ್ರೆ ಅವ್ರು ಸಾಕ್ಷಾತ್ ಶಿವಸ್ವರೂಪಿಗಳಿದ್ರು. ಅವ್ರ ಹೆಸರು ಹಂಗ. ಗಂಗೆಯನ್ನು ಧರಿಸಿರ್ತಕ್ಕಂಥ ಗಂಗಾಧರೇಶ್ವರರು ಸಾಕ್ಷಾತ್ ಶಿವನ ಸ್ವರೂಪಿಗಳಾಗಿದ್ದ ಕಾರಣಕ್ಕೆ ಅವ್ರು ಏನು ಮಾಡ್ತಿದ್ರು, ಆ ಒಂದು ವಿಷವನ್ನು ಮರ್ದನ ಮಾಡ್ತಿದ್ರು. ಅಂಥ ತಾಕತ್ತು ಅವ್ರಿಗಿತ್ತು. ಅದರಂತೆ ಭಕ್ತ ನೀನು ಅದನ್ನು ಆಗಲಿಕ್ಕೆ ಸಾಧ್ಯ ಅದ ತಿಳ್ಕೊಂಡು ನಮಗೆ ಅದನ್ನು ಕಲಿಸಿದ್ರು. ಆದ್ರೆ ನಾವು ಅದನ್ನು ಏನು ಮಾಡಿದೀವಿ, ಆ ದಾರಿ ಬಿಟ್ಟೇವಿ, ಈ ದಾರಿ ಹಿಡಿದೇವಿ. ಹಾಗಾಗಬಾರ್ದು ನಮ್ಮ ಬದುಕ. ಯಾಕಂದ್ರೆ ಮತ್ತೆ ನಾವು ಆಯ್ತು ಹೊರಪ ಹೆಂಗಾರೆ ಬದುಕಿ ಹೋಗೋದು ವಾದೇವು ಅಂದ್ರೆ ಮುಗೀತ ತಿಳ್ಕೊಬೇಡ್ರಿ. ಮತ್ತೆ ಬರಬೇಕಾಗ್ತದೆ. ನಾ ಮಾಡಿರ್ತಕ್ಕಂಥ ಕರ್ಮದ ಮ್ಯಾಗ ನನ್ನ ಜನ ನಿರ್ಣಯ ಆಗ್ತದೆ. ನಾ ಸತ್ಕರ್ಮವನ್ನೇ ಮಾಡಿದ್ನಿ ಅಂದ್ರೆ ಮುಂದೆ ಏನಾದರೂ ಒಂದು ಒಳ್ಳೆಯ ಜನ್ಮ ಸಿಗ್ತದೆ. ದುಷ್ಕರ್ಮ ಮಾಡಿದ್ನಿ ಅಂತಂದ್ರೆ ಯಾವುದೋ ನಾಯೋ ನರಿಯೋ ಹಂದೋ ಎಂಥದೋ ಆಗಿ ಹುಟ್ಟಬೇಕಾಗ್ತದೆ. ನಾವು ಇದು ಕಟ್ಟಿಟ್ಟ ಬುತ್ತಿದು. ನಾನಾವ ಕರ್ಮಗಳ ಮಾಡಿದೆಡು ಆ ಕರ್ಮದ ಫಲಭೋಗ ನೀನು ಕೊಡುವೆನೆಂಬುದು ನಾ ಬಲ್ಲೆ. ಬಸವಣ್ಣವ್ರು ಹೇಳ್ತಾರೆ. ನಾನು ಏನೇನು ಕೆಲಸ ಮಾಡಿರ್ತೀನಿ ಆ ಕೆಲಸದ ಮ್ಯಾಗ ನನ್ನ ಜನ್ಮ ನಿರ್ಣಯ ಆಗ್ತದೆ. ಮತ್ತು ಇಲ್ಲಿ ಸತ್ಕರ್ಮವನ್ನೇ ಮಾಡಿ ನಿಷ್ಕಾಮ ಭಕ್ತಿಯಿಂದ ನಾನು ಬದುಕನ್ನೇ ಸಾಗಿಸಿದ್ದೆ ಆದ್ರೆ ಮುಕ್ತಿ ಪಡಿಲಿಕ್ಕೆ ಸಾಧ್ಯ. ಇರ್ಲಿಕ್ಕಂದ್ರೆ ಮುಕ್ತಿ ಇಲ್ಲ. ನಾವು ಭವಬಂಧನದಲ್ಲಿ ಬೀಳಬೇಕಾಗ್ತದೆ. ಆ ಭವಬಂಧನಲ್ಲಿ ಬೀಳಬಾರ್ದಪ್ಪ. ನಾವು ಏನಾದರೂ ಮಾಡ್ಬೇಕಂದ್ರೆ ಆ ಮನಸ್ಸಿಗೆ ಸಂಸ್ಕಾರ ಕೊಡಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಕಾಲಿಗೆ ಆಜ್ಞೆ ಮಾಡಬೇಕು. ಇಲ್ಲ ನೀ ಅಲ್ಲಿ ಹೋಗೋದಿಲ್ಲ, ಹಿಂದಾಗಡೆ ಹೋಗುನು, ಇಲ್ಲೇನೋ ಪ್ರವಚನ ನಡೆದಂಗೆ ಕಾಣ್ತದೆ, ಇಲ್ಲಿ ಕೇಳಿ ಹೋಗುನು ಅಂತೇಳಿ ಬಂದುಬಿಡ್ರಿ. ಆ ಹೊತ್ನಾಗ ಕೂತ್ರಿ ಅಂದ್ರೆ ಮನಸ್ಸು ಮರೆತು ಬಿಡ್ತದೆ. ಇದು ಒಂದು ಪಥ್ಯ ಇದು. ಇನ್ನೊಂದು ಏನು ಹೇಳಿದ್ರು, ಕೈ ಮೀಸಲು ಶಿವನ. ಮನಸ್ಸು ಏನು ಮಾಡ್ತದ, ಕೈ ಹೇಳ್ತದೆ, ಆಜ್ಞೆ ಮಾಡ್ತದೆ, ಅದನ್ನು ಹಿಡಿ, ಅದನ್ನು ತಗೋ, ಅದನ್ನು ಮುಟ್ಟು. ಅವಾಗ ನಾವು ಒಂದು ಕ್ಷಣ ವಿಚಾರ ಮಾಡ್ಬೇಕು, ಅದನ್ನು ಮುಟ್ಟಿದ್ರೆ ನಮಗದು ಆನಂದ ಕೊಡ್ತದೋ ಇಲ್ಲೋ, ಅಥವಾ ಸುಖ ಕೊಡ್ತದೋ ಇಲ್ಲೋ, ಏನು ದುಃಖದನೋ. ಒಮ್ಮೊಮ್ಮೆ ದುಃಖಿದ್ದು ಗೊತ್ತಿದ್ರೂ ಸಹಿತ ಏನು ಮಾಡ್ತೇವೆ, ಮನಸ್ಸಿನ ಕೈಯಾಗ ಬುದ್ಧಿ ಕೊಟ್ಟೇವೆ ಅಂದ್ರೆ ಹೋಗಿ ಮುಟ್ಟಬಾರ್ದು ವಸ್ತುವನ್ನು ಮುಟ್ಟಿಬಿಡ್ತೇವೆ. ಮುಟ್ಟಿದಾಗ ಏನಾಗ್ತದ, ಅನಾಹುತಗಳಾಗ್ತವೆ. ಇಂಥ ಅನಾಹುತಗಳು ಆಗಬಾರ್ದಾಗಿತ್ತಂದ್ರೆ ಏನು ಮಾಡಬೇಕು, ಈ ಪಥ್ಯವನ್ನು ಮಾಡಬೇಕು. ಏನು ಪಥ್ಯ ಮಾಡಬೇಕು, ಕೈ ಮೀಸಲು ಶಿವನ. ಯಾರಿಗೋ ನಮಸ್ಕಾರ ಮಾಡ್ಲಿಕ್ಕೆ, ಯಾರಿಗೋ ಸಹಾಯ ಮಾಡ್ಲಿಕ್ಕೆ, ಏನೋ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ, ಏನೋ ಭಜನೆ ಮಾಡ್ಲಿಕ್ಕೆ, ಇಂಥದಕ್ಕೆ ನಾವು ಕೈಯನ್ನೇ ಬಳಸಬೇಕೇ ಹೊರತಾಗಿ ಮತ್ತೆ ಅದಕ್ಕರೆ ಹೊಲಸು ಕೆಲಸಕ್ಕೆ ನಾವು ಕೈಯನ್ನು ಬಳಸಬಾರದು. ಕೈ ಮೀಸಲು ಶಿವನ. ಇಲ್ಲಿ 12ನೇ ಶತಮಾನದ ಇನ್ನೋರ್ವ ಶರಣಮ್ಮನವ್ರೊಂದು ಮಾತನ್ನು ಹೇಳ್ತಾರೆ. ಬಾಚಿ ಕಾಯಕದ ಬಸವಪ್ಪಯ್ಯವರ ಪುಣ್ಯಸ್ಥರಿ ಕಾಳವೆ ಅಂತೇಳಿ 3 ಮಾತನ್ನು ಹೇಳ್ತಾರೆ ಅವರು. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ಋತಹೀನ ನನ್ನ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ. ಈ 3 ಮಾತು ನಮ್ಮ ಬದುಕಿನುದ್ದಕ್ಕೂ ನೆನಪಿಡ್ತಕ್ಕಂಥ ಈ 3 ಮಾತುಗಳು. ಆ ಕಾಳವನವರು ಒಂದು ಮಾತು ಹೇಳ್ತಾರೆ. ಕಾಳಮ್ಮನವರು ಅವರು ತಮ್ಮ ಕಾಯಕ ಬಡಗಿತನ ಮಾಡ್ತಿದ್ರು. ಅವರು ಪಂಚಾಡ್ರು. ಒಂದು 3 ಮಾತು ಆ ತಾಯಿ ಎಂಥ ಮಾತನ್ನು ಹೇಳ್ತಾಳೆ. ಭೂಮಿ ತೂಕದ ಮಾತು, ನಮ್ಮ ಬದುಕು ಬಂಗಾರ ಆಗ್ತಕ್ಕಂಥ ಮಾತು, ಭಗವದ್ ದರ್ಶನ ಆಗ್ತಕ್ಕಂಥ ಮಾತು. ಆ ಮಾತನ್ನು ಪಾಲಿಸಿದ್ರು. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಅಕಸ್ಮಾತ್ ಏನಾದರೂ ಆ ಬಡಿಗೆರಾವ್ ಏನಾದರೂ ಒಂದು ತಪ್ಪಿ ಬಾಚಿಯನ್ನು ತಪ್ಪಿ ಹೊಡೆದಂದ್ರೆ ಕಾಲಿಗೆ ಬೀಳ್ತದ, ಬೊಟ್ಟು ಕಟ್ಟಾಗಿಬಿಡ್ತಾವೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಅದರಂತೆ ನಾವು ಕೂಡ ನಿತ್ಯನೂ ನಾವು ಬಡಿಗೆರಾಗಿದ್ದಂಗೆ ಏನಾದರೂ ಒಂದು ತಪ್ಪಿ ಮಾಡಿದೆವತ್ತಂದ್ರೆ ಅದು ಏನು ಆ ಬಾಚಿ ತಪ್ಪಿ ಅವನ ಕಾಲಿಗೆ ಬಿದ್ದು ಗಾಯ ಹೆಂಗೆ ಆಗ್ತದ, ಹಂಗೇನಾದರೂ ತಪ್ಪಿ ನಾವು ಮಾಡಿದ್ದೆ ಅಂತಂದ್ರೆ ನಾವು ಕೂಡ ಗಾಯಾಳುಗಳಾಗಬೇಕಾಗ್ತದೆ. ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ನಾವೇನಾದರೂ ನುಡಿಬಾರ್ದು ನುಡಿದೇವಂದ್ರೆ ಯಾರೋ ದೊಡ್ಡವರು ಇರ್ತಾರ, ಪೂಜ್ಯರು ಇರ್ತಾರ, ಅವ್ರ ಜೊತೆ ಹೇಗೆ ಮಾತಾಡಬೇಕು, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಗೊತ್ತಿರಲಾರ್ದೆ ಏನಾರ ಮಾತಾಡ್ದೇವು ಅಂದ್ರೆ ಏನಾಗ್ತದ, ಚಲೋ ಇದ್ದ ಮನುಷ್ಯ ಒಂದು ಬಾರಿಸೇ ಬಿಡ್ತಾನೆ. ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ನಾವು ಮಾತನ್ನು ಕಲಿಬೇಕು. ಮಾತಿನಿಂದಲೇ ನಗೆಯು, ಮಾತಿನಿಂದಲೇ ಹಗೆಯು. ನಾವು ಏನಾದರೂ ನಮಗೆ ಇಲ್ರಿ ಅವ್ರು ಹಂಗೆ ಅದಾರ, ನನ್ನ ಜೋಡಿ ಸರಿ ಇಲ್ಲ, ನನಗೆ ವೈರಿ ಅದಾನವ, ಅವನು ಹಂಗೆ ಅದಾನ, ಅದು ಅವನು ತಪ್ಪಲ್ಲ, ನಿನ್ನ ತಪ್ಪ. ಯಾಕಂದ್ರೆ ನಾ ಮಾತಾಡಿದ್ರಾಗ ತಪ್ಪಾಗ್ಯದ. ಚಂದಾಗೆ ಮಾತಾಡಿದ್ರಿ ಲೋಕನೇ ನನಗೆ ಒಳಗಾಗ್ತದೆ. ಮೃದು ವಚನವೇ ಸಕಲ ಜಪತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ. ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ, ಋತಹೀನನ ನೆರೆಯಲು ನರಕಕ್ಕೆ ಮೂಲ. ಇದನ್ನೆಲ್ಲರೂ ಭಾಳ ಲಕ್ಷ್ಯ ವಹಿಸ್ಬೇಕು. ನಾವು ಯಾರು ಸಂಘ ಮಾಡ್ತೇವೆ ಅನ್ನೋದು ಭಾಳ ಮುಖ್ಯ ಅದ. ತಾಯಂದಿರೇ
ಇನ್ನೊಂದು ಮಾತನ್ನು ನೆನಪು ಮಾಡ್ತೀನಿ ನಾನು ನಿಮಗೆ. ನಮ್ಮ ಮಕ್ಕಳು ಯಾರ ಜೋಡಿ ಅಡ್ಡಾಡ್ತಾರೆ, ಎಡ್ತಿಗೆ ಹೋಗ್ತಾನ, ಎಡ್ತಿಗೆ ಬರ್ತಾನ, ಎಟೊತ್ತಿಗೆ ಹೊಕ್ಕಾಳ, ಎಟೊತ್ತಿಗೆ ಬರ್ತಾಳ, ಅವ್ರ ಜೊತೆ ಯಾರದಾರ, ನನ್ನ ಮಗಳ ಜೊತೆ ಯಾವಕ್ಕಿ ಜೊತೆ ಆಕಿ ಗೆಳತನ ಐತಿ, ಇವೆಲ್ಲ ಲಕ್ಷ ಇಡ್ಬೇಕು ನಾವು. ಅಂತೀರಲ್ಲ ಸಳ್ಳ್ಯಾಗ ಒಂದು ಮಾತು, ನಮ್ಮ ಆಕಳಕರ ಎಮ್ಮಿ ಕರ ಕೂಡಿಂದ ಹಿಂಗಾಯ್ತು ನೋಡ್ರಿ ಅದು. ಅದಕ್ಕೆ ನಮ್ಮ ಆಕಳಕರ ನಾವು ಎಲ್ಲಿ ಎಮ್ಮಿ ಕರ ಕೂಡ್ಲಾರ್ದಂಗೆ ನೋಡ್ಕೋಬೇಕು, ನಿಗಾ ವಹಿಸ್ಬೇಕು ನಾವು. ಇಲ್ಲಂತಂದ್ರೆ ಏನಾಗ್ತದ, ನಾವು ಕಣ್ಣೀರು ಹಾಕಬೇಕಾಗ್ತದೆ. ನಮ್ಮ ಕೆಲಸ ಒಂದು ಕಡಿಮೆ ಆಗೋಲ್ದ್ಯಾಕ ನಮ್ಮ ಮಕ್ಕಳ ಮ್ಯಾಗ ನಾವು ನಿಗಾ ಇಡಬೇಕು. ಸಾಲ ಎಷ್ಟೊತ್ತಿಗೆ ಶುರು ಆಗ್ತದೆ, ಸಾಲ ಎಷ್ಟೊತ್ತಿಗೆ ಬಿಡ್ತದೆ, ಅವ್ರು ಎಷ್ಟೊತ್ತಿಗೆ ಬರ್ತಾರ, ಯಾರ ಜೋಡಿ ಹೋಗ್ತಾರ, ಯಾರ ಜೋಡಿ ಬರ್ತಾರ. ಋತಹೀನನ ನೆರೆಯಲು ನರಕಕ್ಕೆ ಮೂಲ. ನಮ್ಮ ಮನೆ ಇವತ್ತು ಕಣ್ಣೀರಾಗಿ ಯಾಕೆ ಮುಣಿಗ್ಯದತ್ತಂದ್ರೆ ಆ ಕೂಡಬಾರ್ದವ್ರ ಜೋಡಿ ಸಂಘ ಕೂಡ್ದೇವಿ, ಈ ನಮ್ಮನೆ ಯಾಕೆ ಕೂತು. ಆ ತಾಯಿ ಹೇಳ್ತಾಳ 12ನೇ ಶತಮಾನದ ಕಾಳಮ್ಮನವ್ರು ಈ ಮಾತನ್ನು ಹೇಳ್ತಾರ, ಋತಹೀನನ ನೆರೆಯಲು ನರಕಕ್ಕೆ ನಮ್ಮ ಮನೆ ಯಾಕೆ ನರಕ ಆಗ್ಯದತ್ತಂದ್ರೆ ಆಡಬಾರ್ದವ್ರ ಜೋಡಿ ಆಡ್ದೇವಿ, ಕೂಡಬಾರ್ದವ್ರ ಜೋಡಿ ಕೂಡ್ದೇವಿ, ಈ ಪರಿಸ್ಥಿತಿ ಬಂದು ಹೋಯ್ತು. ನಮ್ಮ ಸಾತ್ವಿಕರ ಜೋಡಿ ಗೆಳತನ ಮಾಡ್ಬೇಕು, ಒಳ್ಳೆಯವ್ರ ಜೋಡಿ ಗೆಳತನ ಮಾಡ್ಬೇಕು, ಸತ್ಸಂಗದಲ್ಲಿ ನಾವು ಭಾಗಿಯಾಗಬೇಕು. ಅಂದಾಗ ನಮಗೇನಾಗ್ತದ, ಸ್ವರ್ಗ ಸುಖ ಸಿಗ್ತದೆ. ಇರ್ಲಿಕ್ಕಂದ್ರೆ ಸಿಗೋದಿಲ್ಲ. ಭಾಳ ಸಂಸ್ಕಾರದ ಬಗ್ಗೆ ನೀವು ಲಕ್ಷ್ಯ ಇಡ್ರಿ. ನಾನು ಪದೇ ಪದೇ ಅದನ್ನೇ ನೆನಪು ಮಾಡ್ತೀನಿ. ಸಂಸ್ಕಾರ ವಿಹೀನ ಪಶು ಸಮಾನ ಒಂದು ಮಾತನ್ನು ಹೇಳ್ತಾರೆ ನಮ್ಮ ಹಿರಿಯರು. ಯಾರ ಸಂಸ್ಕಾರ ಇಲ್ಲಲ್ಲ ಅವ್ರು ದನಗಳಕ್ಕಿಂತ ಕನಿಟ್ ಅಂತ ಹೇಳ್ತಾರೆ ಆ ಮಾತ. ಸಂಸ್ಕಾರ ವಿಹೀನ ಪಶು ಸಮಾನ. ಅದಕ್ಕೆ ನಾವು ಸಂಸ್ಕಾರವಂತರಾಗಬೇಕೇ ಹೊರತಾಗಿ ಸಂಸ್ಕಾರ ವಿಹೀನರಾಗಬಾರ್ದು. ನಾವು ಸಂಸ್ಕಾರವಂತರಾಗಾದ್ರೆ ಏನು ಮಾಡ್ಬೇಕಂತಂದ್ರೆ ಮತ್ತೆ ಅಲ್ಲಿಗೆ ಬರ್ತೀನಿ ನಾನು. ಕೈ ಮೀಸಲು ಶಿವನ, ಕೈಯಲ್ಲಿ ಹೋಗಬಾರ್ದು. ನಮಸ್ಕಾರ ಮಾಡೋಕ್ಕೆ ಬಳಸ್ಬೇಕು, ಒಳ್ಳೆಯದನ್ನು ಮಾಡೋಕ್ಕೆ ಬಳಸ್ಬೇಕು. ಇವತ್ತು ಒಂದಿನ ನನ್ನ ಮನೆ ಕೆಲಸ ಹತ್ತಿಟ್ಟರೆ ಯಾಕೆ ಒಂದು ಒಳ್ಳೆಯ ಕೆಲಸ ಇತ್ತಂದ್ರೆ ಅದನ್ನು ಮಾಡಬೇಕು. ಅಲ್ಲಿ ಪರಮಾತ್ಮನ ಪ್ರೀತಿಗೆ ನಾವು ಪಾತ್ರ ಆಗ್ತೀವಿ. ಇರಲಿಲ್ಲ ಅಂದ್ರೆ ಆಗೋದಿಲ್ಲ. ಸ್ವಾರ್ಥಕ್ಕಾಗಿ ಮಾಡಿದವರು ಭಾಳಷ್ಟು. ಅದಕ್ಕಾಗಿ ಅಂತಾರೆ ಅವರು, ಹೆಣ್ಣಿಗಾಗಿ ಸತ್ತುದು ಕೋಟಿ, ಮಣ್ಣಿಗಾಗಿ ಸತ್ತುದು ಕೋಟಿ, ಹೊನ್ನಿಗಾಗಿ ಸತ್ತುದು ಕೋಟಿ, ನಿನಗಾಗಿ ಸತ್ತವ್ರು ನಾವು ಒಬ್ಬರನ್ನು ಕಾಣಿಗೂ ಈಶ್ವರ. ನಮ್ಮ ಕೈ ಏನಾದರೂ ಮತ್ತು ಅದಕ್ಕೆ ಮೀಸಲಾಗಿತ್ತಂದ್ರೆ ಎದಕ್ಕೋ ಸತ್ಯವಿ ಮತ್ತು ಎದಕ್ಕೋ ಹುಟ್ಟಬೇಕಾಗ್ತದೆ ನಾವು. ಆದರೆ ಇದಕ್ಕಾಗೇ ಮೀಸಲಾಗಿ ಇಟ್ಟಿದ್ದೇವೆ ಅಂದ್ರೆ ಏನಾಗ್ತಂದ್ರೆ ಸ್ವರ್ಗ ಸುಖ ಸಿಗ್ತದೆ, ಮುಕ್ತಿ ಸಿಗ್ತದೆ. ಇವೆಲ್ಲ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು, ಈ ಮೀಸಲುಗಳನ್ನು ನಾವು ಪಾಲಿಸಬೇಕಾಗ್ತದೆ, ಈ ಪತ್ತೆಯನ್ನು ಪಾಲಿಸಬೇಕಾಗ್ತದೆ. ಕೊನೆಯದಾಗಿ ಮನ ಮೀಸಲು ಶಿವನ. ಮನಸ್ಸನ್ನು ನಾವು ಮೀಸಲ ಮಾಡಬೇಕು. ಮನಸ್ಸು ಭಾಳ ಮಂಗ್ಯ ಆದರೆ ನಾವು ಇಷ್ಟೆಲ್ಲ ಕೇಳಿ ಅಥವಾ ಇಷ್ಟೆಲ್ಲ ನಾನು ಹೇಳಿ ಏನಾದರೂ ಇಷ್ಟೆಲ್ಲ ಹೇಳಿನ ತಿಳ್ಕೊಂಡು ಏನಾರೇ ನೀವೇನು ಏನಾದರೂ ಒಮ್ಮೊಮ್ಮೆ ಜಾರ್ತಿರ್ತದೆ. ಅದರ ಸ್ವಭಾವದು. ಯಾಕೆ ಅನಂತ ಜನ್ಮದ ಸಂಸ್ಕಾರ ಅದದು ಏನೇನೋ ಆಗಿ ಹುಟ್ಟ್ಯದಿಂದ. ಹಿಂದೇನು ಕಾಗೆ ಆಗಿತ್ತು, ಏನು ನಾಯಿ ಆಗಿತ್ತು, ನರಿ ಆಗಿತ್ತು, ಹಂದಿ ಆಗಿತ್ತು, ಎಮ್ಮೆ ಆಗಿತ್ತು, ಏನಾಗಿತ್ತು ಏನು ಗೊತ್ತದಿದು. ಯಾವುದೋ ಒಂದು ಪೂಜ್ಯರ ಆಶೀರ್ವಾದ ಪುಣ್ಯದ ಫಲಕ್ಕೆ ನಾ ಮಾನವಾಗಿ ಹುಟ್ಟೇವಿ. ಇವತ್ತು ಅರಿವಿನ ಜನ್ಮಕ್ಕೆ ಬಂದೇವಿ ಅಂದರೆ ಅರಿತದೆ. ಒಬ್ರು ಹೇಳಿದ್ದು ಕೇಳ್ತದೆ, ಕೇಳಿದ್ದು ತಿಳಿತದೆ, ತಿಳಿತಿದ್ದ ಆಚರಣೆ ಮಾಡಿದಾಗ ಮಾತ್ರ ಆ ಸ್ವರ್ಗ ಸುಖ ಸಿಗ್ತದೆ. ಇರಲಿಲ್ಲ ಅಂದರೆ ಸಿಗೋದಿಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, ಮನಸ್ಸಿಗೆ ಸಂಸ್ಕಾರ ಕೊಡಬೇಕು, ಮನಸ್ಸನ್ನು ಭಾಳ ನಿಯಂತ್ರಣ ಇಡಬೇಕು. ಮನಸ್ಸನ್ನು ನಿಯಂತ್ರಣ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಮನ್ಯಾಗ ಉಣಬೇಕು. ಹೊಳ ಅಲ್ಲಿಗೆ ಬರ್ತೀರಿ. ಹೊರಗೆ ಉಂಡ್ರಿ ನಿಮ್ಮ ಮನಸ್ಸು ನಿಮ್ಮ ಕೈಯಾಗ ಸಿಗೋದಿಲ್ಲ. ಏನೋ ಪ್ರಸಂಗ ಬಂತಂದ್ರೆ ಚಲೋ ಖಾನಾವಳಿ ಇತ್ತು, ಏನೋ ಅನಿವಾರ್ಯ ಇತ್ತಂದ್ರೆ ಸ್ವಲ್ಪ ಊಟ ಮಾಡ್ಬೋದು. ಇರಲಿಲ್ಲ ಅಂದ್ರೆ ಸೀದಾ ಒಂದು ತಾಸು ತಡ ಆಗೋಲೆಕ್ಕ ಮನೆಗೆ ಬಂದೇ ಊಟ ಮಾಡಿರಿ. ಇವತ್ತು ಭಾಳಷ್ಟು ಮಕ್ಕಳು ಯಾಕೆ ನಮಗೆ ಹಂಗಂಗೆ ವರ್ತನೆ ಮಾಡ್ತಾರತ್ತಂದ್ರೆ ನಾವು ಕೊಡ್ತಕ್ಕಂಥ ಆಹಾರನೇ ಆ ರೀತಿ ಕಾಣಾಗ್ಯದ. ತಪ್ಪು ನಮ್ಮಲ್ಲಿ ಅದು, ಹೊರತಾಗಿ ನಮ್ಮ ಮಕ್ಕಳ ಬಳಿ ತಪ್ಪಿಲ್ಲ. ಕೊಡಬಾರ್ದನ್ನು ಕೊಟ್ಟೇವಿ, ಕೈಯಾಗ ಮೊಬೈಲ್ ಕೊಟ್ಟೇವಿ, ತಾಟ್ನಾಗ ಏನೋ ಹಾಕಬಾರ್ದನ್ನು ಹಾಕೇವಿ, ಅವು ಹಂಗೆ ಮಾಡ್ಲಕತ್ತೇವು, ರಾಕ್ಷಸನಂಗೆ ಮಾಡ್ತಾವು. ನೋಡ್ರಿ ಇಲ್ಲಿ ಎಷ್ಟೋ ಮಕ್ಕಳು ಪೇಪರ್ದೊಳಗೆ ಸಣ್ಣ ಸಣ್ಣ ಹುಡುಗರು ತಂದಿಗೆ ಕಲ್ಲು ಹೋಗದಾನತ್ತು ಬರ್ತದೆ, ಕೊಲೆ ಮಾಡ್ಯಾನತ್ತು ಬರ್ತದೆ, ಅಣ್ತಂಬರ್ದು ಬರ್ತದೆ. ಏನು ಇವೆಲ್ಲ ಕೇಳು, ಯಾಕೆ ಹೀಗಾಗ್ಲಕತ್ತದ ನೋಡ್ರಿ. ನಾವು ಧರ್ಮನಿಷ್ಠರಾಗಲಿಲ್ಲ ಅಂದ್ರೆ ಭಾಳ ಹೈರಾಣದ ಪರಿಸ್ಥಿತಿ. ಇಂಥ ಧಾರ್ಮಿಕ ಸಭೆಯಲ್ಲಿ ನಾವು ಪಾಲ್ಗೊಂಡಾಗ ಮಾತ್ರ ಇದು ಎಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯದ. ಪೂಜ್ಯರು ಭಾಳ ತ್ರಾಸ ತೊಗೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಇದನ್ನು ನಮ್ಮ ಊರವ್ರು ನಾವು ಸದುಪಯೋಗ ಮಾಡ್ಕೋಬೇಕಲ್ಲ. ಸದುಪಯೋಗ ಮಾಡ್ಕೊಂಡ್ರೆ ಏನು ಮಾಡ್ತದೆ, ನಮ್ಮ ಮನೆ ಸುಧಾರಣೆ ಆಗ್ತದೆ, ನಮ್ಮ ಓಣಿ ಸುಧಾರಣೆ ಆಗ್ತದೆ, ನಮ್ಮ ಊರು ಸುಧಾರಣೆ ಆಗ್ತದೆ, ನಮ್ಮ ತಾಲೂಕು, ಜಿಲ್ಲಾ, ರಾಜ್ಯ, ದೇಶನೇ ಸುಧಾರಣೆ ಆಗ್ತದೆ. ಆ ನಿಟ್ಟಿನಲ್ಲಿ ಮೊದಲು ಅವ್ರು ಮಾಡಲಿ ಇವ್ರು ಮಾಡಿ ನಮ್ಮ ಮನೆಯಿಂದೇ ಶುರು ಆಗಿ ನಮ್ಮ ಮಕ್ಕಳಿಗೆ ಚಲೋ ತಿನ್ನಿಸೋದು ಕಲಿಸೋದು, ಒಳ್ಳೆ ಮಾತಾಡೋದನ್ನು ಕಲಿಸೋದು. ಯಾಕೆ ಪರಿಸ್ಥಿತಿ ಭಾಳ ಹೈರಾಣದ ರೀ. ದವಾಖಾನಿಗೆ ದುಡ್ಡು ಸುರಬೇಕಾಗ್ತದೆ,
ಅವ್ರು ನೋಡಿ ದವಾಖಾನೆ ಹಾಕ್ಕೊಂಡು ಬೀಳ್ಬೇಕು. ಸಣ್ಣ ಸಣ್ಣ ಮಕ್ಕಳು ನಿಮ್ಮ ಎದುರಿಗೆ ಎಷ್ಟೋ ಆಪ್ರೇಷನ್ ಆಗಿ ಹೊಳ್ಳಿ ಉಳಿದು ಮನೆಗೆ ಬಂದಾವು, ಎಷ್ಟೋ ಹೋಗ್ಯಾವು. ಏನು ರೀ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಗಲ್ಲ ಹರ್ಕೊಂಡು ಅವ್ರ ಪರಿಸ್ಥಿತಿ ಏನು? 30-40 ವರ್ಷದ ಗುಟ್ಕಾ ತಿಂದವ್ರ ಪರಿಸ್ಥಿತಿ ಆಪ್ರೇಷನ್ ಆಗಿ ಕ್ಯಾನ್ಸರ್ ಆಗಿ ನೋಡ್ರಿಲ್ಲ. ಅವ್ರು ಅಕ್ರಾಳ ವಿಕ್ರಾಳ ಹಗಲತ್ತು ನೋಡಿದ್ರೆ ಅಂಜಿಕೆ ಬರ್ತದೆ. ಮತ್ತು ರಾತ್ರಿ ಪರಿಸ್ಥಿತಿ ಏನು? ಇವೆಲ್ಲ ಗಲ್ಲ ಒಬ್ಬರಿ ಹರಿದು ಬಿಟ್ಟಿರ್ತಾರೆ, ಕ್ಯಾನ್ಸರ್ ಆಗಿರ್ತದೆ, ಅದನ್ನೆಲ್ಲ ತೆಗಿತಾರ. ಅವ್ನು ಹಗಲತ್ತು ನೋಡಿದ್ರೆ ಅಂಜಿಕೆ ಬರ್ತದೆ. ನೋಡ್ರಿ ಒಬ್ಬೊಬ್ರು ಎಷ್ಟು ವಿಕೃತಿ ಆಗಿರ್ತಾರೆ. ತಿನ್ನಬಾರ್ದನ್ನು ತಿಂದು ಮಾಡಬಾರ್ದನ್ನು ಮಾಡಿದ್ರೆ ನಮಗೆ ಬರೋದು ಇಂಥದ್ದೇ. ಅದಕ್ಕೆ ದಯವಿಟ್ಟು ನಾವು ಪಾಲಕರಲ್ಲಿ ಮತ್ತೆ ಮತ್ತೆ ವಿನಂತಿ ಮಾಡ್ತೀನಿ, ನಮ್ಮ ಮಕ್ಕಳ ಮ್ಯಾಗ ನಾವು ಭಾಳಷ್ಟು ನಿಗಾ ಇಡತಕ್ಕಂಥ ಒಂದು ವ್ಯವಸ್ಥೆ ನಮ್ದು ಆಗಬೇಕಾಗ್ಯದ. ಆಹಾರದ ಮ್ಯಾಗ ಒಂದು ನಿಗಾ ಇಡಬೇಕಾಗ್ಯದ. ಸಾತ್ವಿಕ ಆಹಾರವನ್ನೇ ಕೊಡ್ರಿ. ಅವನು ಏನೇನು ಮಾಡ್ತಾನೆ ಅನ್ನೋದು ಲಕ್ಷ್ಯ ಇಡ್ರಿ. ನಮ್ಮ ಮಗಳಲ್ಲಿ ಮಕ್ಕಳ ಏನು ಮಾಡ್ತಾಳೆ ಅನ್ನೋದು ಲಕ್ಷ್ಯ ಇಡ್ರಿ. ಮೊಬೈಲ್ದಿಂದ ಅವ್ರನ್ನ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿರಿ. ಅದನ್ನು ಮರೆಸುವಂಥ ವ್ಯವಸ್ಥೆ ಮಾಡಿರಿ. ಅಂದಾಗ ಮಾತ್ರ ನಮ್ಮ ಕುಟುಂಬ ಅಥವಾ ನಮ್ಮ ಊರು, ನಮ್ಮ ದೇಶ ಸಮೃದ್ಧವಾಗಿ ಅಗದಿ ಸುಖದಿಂದ ಅಗದಿ ಆನಂದದಿಂದ ಇಂಥದ್ದು ಏನಾದರೂ ನಾವು ಪಡಿಲಿಕ್ಕೆ ಸಾಧ್ಯದ. ಇರಲಿಲ್ಲ ಅಂದ್ರೆ ನಾವೆಲ್ಲರೂ ದುಃಖಿತರಾಗಬೇಕಾಗ್ತದೆ. ಯಾಕಂದ್ರೆ ನಮ್ಮ ನೆರೆಹೊರೆಯವರು ಹೋದರೂ ಸುಖದಿಂದಿದ್ದರೆ ನಾವು ಸುಖ, ನಾವು ಒಬ್ಬ ಸುಖ ಇದ್ದರೂ ಸುಖ ಇರೋದಿಲ್ಲ. ನನ್ನ ಜೊತೆ ಅವರು ಸುಖದಾಗಿರ್ಬೇಕಾಗ್ತದೆ. ಅವರಿಗೂ ನಾವು ಒಳ್ಳೆಯದನ್ನೇ ಬಯಸ್ಬೇಕು, ಒಳ್ಳೆಯದನ್ನೇ ಮಾಡಬೇಕು. ನಾವು ಶಕ್ತಿವಂತರ ದೇವತ್ತಂದ್ರೆ ಒಂದಿಷ್ಟು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂಥದ್ದಾದಾಗ ಮಾತ್ರ ಈ ಬದುಕು ಬಂಗಾರ ಆಗ್ತದೆ, ಆ ಭಗವತ್ ದರ್ಶನ ಆಗ್ತದೆ. ಇರ್ಲಿಕ್ಕಂದ್ರೆ ನಮಗೇನೂ ಆಗೋದಿಲ್ಲ. ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಮತ್ತೆ ಹೊಳ್ಳಿ ಹುಟ್ಟಿ ಮನುಷ್ಯರಾಗ್ತೇವೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲ? ಅಂಥದ್ದು ಅಲ್ಲಸಲ್ಲದನ್ನು ಮಾಡಿದ್ರೆ ನಾವು ಮನುಷ್ಯರಂತರೂ ಸಾಧ್ಯನೇ ಇಲ್ಲ. ತಿಳ್ಕೊಂಬಿಡ್ರಿ. ಶಾಸ್ತ್ರದಾಗೂ ಹೇಳ್ತದೆ, ವಚನದಾಗೂ ಹೇಳ್ತದೆ, ಎಲ್ಲರಿಗೂ ಹೇಳ್ತದೆ. ಇದು ಸತ್ಯನೇ ಐತಿ. ಇದು ಅದಕ್ಕೆ ದಯವಿಟ್ಟು ಮತ್ತೆ ಇನ್ನೊಮ್ಮೆ ನಿಮ್ಗೆ ಪಾಲಕರಲ್ಲಿ ವಿನಂತಿ ಮಾಡ್ತೀನಿ. ಸಮಯ ಆಯ್ತು ತಿಳ್ಕೊಂಡು ನನಗೆ ಸಂದೇಶ ಬಂದದ. ಅದಕ್ಕೆ ನಿಮ್ಗೆ ಕಳಕಳಿಯಿಂದ ಅಗದಿ ವಿನಯಪೂರ್ವಕವಾಗಿ ನಾನು ಕೇಳ್ಕೊತೀನಿ, ಮಕ್ಕಳ ಮ್ಯಾಗ ಲಕ್ಷ್ಯ ಇಡ್ರಿ. ಒಳ್ಳೆಯದನ್ನು ತಿನ್ನಿಸ್ರಿ, ಒಳ್ಳೆಯದನ್ನು ಕಲಿಸ್ರಿ, ಒಳ್ಳೆಯದೇ ಬೆಳೆಸ್ರಿ. ಅವ್ರಿಗೆ ಚಂಜೆ ಮಾಡಿ ಒಂದು ಸ್ವಲ್ಪ ಒಳ್ಳೆಯ ವಚನಗಳನ್ನು ಅರ್ಥ ಮಾಡೋಕ್ಕೆ ಹೇಳ್ರಿ. ಭಕ್ತಿ ಕಲಿಸ್ರಿ, ಪೂಜರಿಗೆ ವಂದಿಸೋದು ಕಲಿಸ್ರಿ, ಗುಡಿ ಗುಂಡಾರಕ್ಕೆ ಹೋಗೋದು ಕಲಿಸ್ರಿ, ಭಕ್ತಿ ಕಲಿಸ್ರಿ, ಭಸ್ಮವನ್ನು ಧರಿಸೋದು ಕಲಿಸ್ರಿ. ಇಂಥವೆಲ್ಲ ಕಲಿಸ್ರಿ ಅಂತಕ್ಕಂಥ ನನ್ನ 2 ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನನ್ನು ಕರೆಸಿ 2 ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ವಂದಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೇನೆ.